ಹಾಯ್, ಹಲೋ, ನಮಸ್ತೆ ಆತ್ಮೀಯರಣ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ಪ್ರೀತಿಯ ಮಹಾಂತೇಶ್ ಕಂಬಾರ್, ಇತಿಹಾಸ ಉಪನ್ಯಾಸಕರು. ಆತ್ಮೀಯರೇ, ಸೊ ನಾನು ಬಹಳ ಕುತೂಹಲದಿಂದ, ಬಹಳ ಉತ್ಸುಕತೆಯಿಂದ ನಿಮ್ಮನ್ನು ತಲುಪಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸುಮಾರು 2-3 ದಿನದ ಕಾಲ ಆಯಿತು ನಾನು ಕಾಯ್ಲಿಕ್ಕತ್ತಿ. ಒಂದು ಮಸ್ತ್ ನಮ್ಮ ಈ ಶಿಕ್ಷಕ ವೃತ್ತಿ ಅಂತ ಬಂದಾಗ ಅದು ಸೇವಾ ವೃತ್ತಿ ಆಗಿರ್ತದೆ. ಸೊ ಹೀಗಾಗಿ ನಾನು ಯಾವಾಗ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂಥ ಆಕಾಂಕ್ಷಿ ವಿದ್ಯಾರ್ಥಿಗಳನ್ನು ತಲುಪೇನು ಅಂತಕ್ಕಂಥದ್ದು ಒಂದು ತುಡಿತ ಇತ್ತು. ಸೊ ಈ ಸದ್ಯ ಅದು ಈಡೇರ್ತಾ ಇದೆ, ಅದೊಂದು ಸಂತಸ. ಹಾಗೆ ನಿಮ್ಮ ಸೇವೆಯನ್ನು ಸದಾ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಸೊ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಪ್ರೀತಿಯ ಮಹಾಂತೇಶ್ ಕಂಬಾರ್, ಇತಿಹಾಸ ಉಪನ್ಯಾಸಕರು. ಆತ್ಮೀಯರೇ, ಸೊ ನಾವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಅಲ್ಲಿ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದೊಂದು ನಾನು ಸ್ವಲ್ಪ ನಿಮಗೆ ಹೇಳಿಕ್ಕೆ ಪ್ರಯತ್ನ ಪಡ್ತೇನೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ನಮ್ಮನ್ನು ನಾವು ಓದಿನೊಂದಿಗೆ ತಯಾರುಗೊಳಿಸ್ಕೊಳ್ಬೇಕಾ, ಅದು ವೆರಿ ಇಂಪಾರ್ಟೆಂಟ್. ಹೆಚ್ಚು ನಾವು ಈ ರೀತಿ ಯೂಟ್ಯೂಬ್ ಕ್ಲಾಸ್ಗಳನ್ನು ನೋಡೋದಾಗಿರಲಿ, ಹಾಗೆ ಕೆಲವಷ್ಟು ಪುಸ್ತಕಗಳನ್ನು ಓದೋದಾಗಿರಲಿ, ಇಲ್ಲ ನಾವೇ ನೋಟ್ಸ್ ಮಾಡೋದಾಗಿರಲಿ, ಇವೆಲ್ಲವೂ ನಮಗೇನು ಅಂತಂದರೆ ವಿದ್ವತ್ತಿಗೆ ಒಂದು ಪ್ರಮುಖ ಮಾರ್ಗ. ಸೊ ಇದಕ್ಕೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಕೊಡ್ತಾ ಇದೆ ನಮ್ಮ KS ಗುರೂಜಿ. ಸೊ ವೆಲ್ಕಮ್ ಫಾರ್ KS ಗುರೂಜಿ. ಸೊ ಆತ್ಮೀಯರೇ, ನಾನು ಇತಿಹಾಸ ವಿಷಯ ಬೋಧಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ತಮಗೆ. ಸೊ ಸುಮಾರು ನಾನು ಶಿಕ್ಷಕ ವೃತ್ತಿ ಅಂತ ಬಂದಾಗ ಸುಮಾರು ವರ್ಷಗಳು ಕಳೆದೋಗ್ಯದ. ಅದೇನು ಇಲ್ಲಿ ಇಂಪಾರ್ಟೆಂಟ್ ಆಗಂಗಿಲ್ಲ, ಯಾಕಂದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಮಹಾಂತೇಶ್ ಕಂಬಾರ್ ಸರ್ ಮ್ಯಾಗ 10 ಮಾರ್ಕ್ಸಿನ ಅಂಕಕ್ಕಾಗಲಿ 1 ಮಾರ್ಕ್ಸಿನ ಅಂಕಕ್ಕಾಗಲಿ ಕೇಳಂಗಿಲ್ಲ. ಸೊ ಅದು ಮ್ಯಾಟ್ರ್ ಆಗಂಗಿಲ್ಲ. ಸೊ ಒಟ್ಟು ಇಲ್ಲಿ ನಾನು ನಿಮಗೆ ಸರ್ವಿಸ್ ಮಾಡ್ಲಿಕ್ಕೆ ಬಂದಿರೋದು ಪ್ರಮುಖ ಕಾರಣ. ಸರಿ, ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ, ಇತಿಹಾಸ ವಿಷಯ ಅಂತ ಬಂದಾಗ ಸಾಕಷ್ಟು ಅಧ್ಯಾಯಗಳನ್ನ ನೋಡ್ತೇವೆ. ಸೊ ಒಂದ್ಸಾರಿ ಇದ್ರ ಇಂಟ್ರೊಡಕ್ಷನ್ ಅನ್ನ ನೋಡೋಣ. ಸೊ ಸ್ಪಷ್ಟ ಕನ್ನಡದಲ್ಲಿ ಮಾತಾಡ್ತೇನೆ ನಾನು, ಹೆಚ್ಚಾಗಿ ಅಲ್ಲಿಷ್ಟು ಇಲ್ಲಿಷ್ಟು ಇಂಗ್ಲಿಷ್ ಪದಗಳನ್ನ ಮಾತಾಡ್ತೇನೆ. ಸೊ ದಯವಿಟ್ಟು ನೀವು ನನ್ನ ಕನ್ನಡ ಭಾಷೆಗೆ ಒಂದು ಅಡ್ಜಸ್ಟ್ ಆಗ್ರಿ. ನಾನು ಕೂಡ ಬರ್ತಾ ಈ ಕ್ಲಾಸ್, ನಾನು ಇಂಗ್ಲಿಷ್ ಆಲ್ರೆಡಿ ಕ್ಲಾಸ್ ಮಾಡಿದ್ದೇನೆ, ಇಲ್ಲತ್ತಲ್ಲ. ಕನ್ನಡದ ಮೇಲಿನ ಬಹಳ ಅಭಿಮಾನದ ಕಾರಣಕ್ಕಾಗಿ ಸೊ ನಾನು ಕೂಡ ಇಲ್ಲಿ ಇಂಟ್ರೊಡಕ್ಷನ್ ಹಿಸ್ಟರಿ ಅಂತ ಕರೀತಾ ಇದ್ದೇನೆ. ವೆಲ್ಕಮ್ ಫಾರ್ ಇಂಟ್ರೊಡಕ್ಷನ್ ಹಿಸ್ಟರಿ. ಸೊ ಜೊತೆಗೆ ನಾವು ನಮ್ಮ ಭಾರತದ ಇತಿಹಾಸ ಅಂತ ಬಂದಾಗ 4 ಭಾಗ ಮಾಡಿ ಅಧ್ಯಯನ ಮಾಡ್ತೇವೆ. ಸೊ ಒಟ್ಟು 4 ಭಾಗಗಳನ್ನು ಮಾಡಿ ಡಿವೈಡಿಂಗ್ ಮಾಡಿ ಮಾಡ್ತೇವೆ. ಸೊ ಅಲ್ಲಿ ಇಂಡಿಯನ್ ಹಿಸ್ಟ್ರಿ ಅಂತ ಬಂದಾಗ ಸೊ ಒಟ್ಟು ನಮ್ಗೆ ಎಷ್ಟು ಕಾನ್ಸೆಪ್ಟ್ ಬರಬೇಕಂದ್ರೆ 4 ಭಾಗ ಬರಬೇಕು. ಆನ್ಷಿಯಂಟ್ ಹಿಸ್ಟ್ರಿ, ಮಿಡ್ಬಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಅಂತ ಹೇಳ್ಕೊಂಡು, ಕರ್ನಾಟಕದ ಇತಿಹಾಸದೊಳಗೆ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿರೋದನ್ನ ನೋಡಿದ್ದೀವಿ ಕೂಡ. ಮುಂದಿನ ದಿನಮಾನಗಳಲ್ಲಿ ಕೂಡ ಹಾಗೆ ಆಗ್ಬೋದು. ಬಟ್ ಅಲ್ಲಿ ಹೆಚ್ಚಿನ ಪ್ರಶ್ನೆಗಳು ಅಂತ ಬಂದಾಗ ಕರ್ನಾಟಕದ ಮೇಲೆ ಎಲ್ಲಿ ಕೇಳುತ್ತಾರೆ, ಯಾವ ಎಕ್ಸಾಮ್ ಅಲ್ಲಿ, PC ಎಕ್ಸಾಮ್ನಾಗ ಕೇಳ್ತಾರೋ, ಈ CR DR ಎಕ್ಸಾಮ್ನಾಗ ಕೇಳ್ತಾರೋ, KS ಎಕ್ಸಾಮ್ ಅಲ್ಲಿ ಕೇಳ್ತಾರೋ, PSI ನಲ್ಲಿ ಕೇಳ್ತಾರೋ, SD FD ಅಲ್ಲಿ ಕೇಳ್ತಾರೋ, ಮತ್ತೆ ನಿಮ್ಗೆ ನೆನಪಿರಲಿ, ನಾವು ಅತಿ ಹೆಚ್ಚಿಗೆ ತಯಾರಾಗ್ತಕ್ಕಂಥದ್ದು ಇರ್ತದೆ C ಗ್ರೂಪ್ ಎಕ್ಸಾಮ್ಗೆ. ಹೌದಾ, ಬಿಟ್ಟರೆ D ಗ್ರೂಪ್ ಎಕ್ಸಾಮ್ ಯಾವುದು ನಾವು ಪ್ರೊಬೇಷನರಿ ಫಸ್ಟ್ ಹುದ್ದೆಗೆ ಹೋಗ್ತಾ ಇಲ್ಲ. ಗೆಜೆಟೆಡ್ 1 ಆಫೀಸರ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಭಾಳ ವಿದ್ಯಾರ್ಥಿಗಳಿಗೆ ಕಡಿಮೆ ಅದ. ಆದ್ರೆ ಒಂದ್ಸಲ ಆಗ್ರಿ ತಮ್ಮೆಗಳು, ಒಂದು ಸಲ ಗೆಜೆಟೆಡ್ ಅಥವಾ ಇದು ಗ್ರೂಪ್ 1 ಹುದ್ದೆ ಅದಲ್ಲ, ಒಂದು ಸಲ ಅನುಭವಿಸ್ಬಿಟ್ರಿ ಸಾಕು. ಬೇಕಾದ್ರೆ 4 ದಿನ ಅನುಭವಿಸ್ರಿ, ಬೇಡನಲ್ಲ. ಒಂದು ಸಾರಿ ನಾವು ಹತ್ತುವ ಗಾಡಿ ಮೇಲೆ ಕೆಂಪು ಲೈಟ್ ತಿರುಗ್ತದೆ ಅಂತಂದ್ರೆ ವಿಚಾರ ಮಾಡ್ರಿ. ಸೊ ಅಂಥದ್ದೊಂದು ಹುದ್ದೆ ಅಲಂಕರಿಸ್ರಿ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿ ಮಿತ್ರರೇ, ಪ್ರಾಚೀನ ಭಾರತದ ಇತಿಹಾಸ ಅಂತ ಬಂದಾಗ ಸುಮಾರು 15 ಅಧ್ಯಾಯಗಳನ್ನ ಇಲ್ಲಿ ನಾವು ಕಲಿಬೇಕಾಗ್ತದೆ. 15 ಮತ್ತು 16 ಇಲ್ಲಿ ಶಾತವಾಹನರಿಲ್ಲ. ಇದರಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಅಂತ ಬಂದಾಗ ಕೊನೆಯಲ್ಲಿ, ಪ್ರಾಚೀನ ಭಾರತದ ಇತಿಹಾಸದ ಕೊನೆಯಲ್ಲಿ ನಾವು ಶಾತವಾಹನರ ಬಗ್ಗೆ ಕಲಿಬೇಕಾಗ್ತದೆ. ಬಟ್ ಕರ್ನಾಟಕದ ಇತಿಹಾಸದೊಳಗೆ ಅದೇ ಒಂದೇ ಚಾಪ್ಟರ್ ಆಗಿರ್ತದೆ. ಸೊ ಇಲ್ಲಿ ನಾವು ಪ್ರಾಚೀನ ಭಾರತದ ಹಿಸ್ಟ್ರಿ ಅಥವಾ ಆನ್ಷಿಯಂಟ್ ಹಿಸ್ಟ್ರಿ ಅಂತ ಬಂದಾಗ ನಮ್ಗೆ ಇತಿಹಾಸದ ಅರ್ಥ ಮತ್ತು ನಮ್ಮ ಇಂಡಿಯಾದ ಹಿನ್ನೆಲೆ ಬೇಕಾಗ್ತದೆ, ಭಾರತದ ಹಿನ್ನೆಲೆ ಬೇಕಾಗ್ತದೆ. ಮೀನಿಂಗ್ ಆಫ್ ಹಿಸ್ಟ್ರಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯಾ. ಸೊ ಸೇಮ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಇತಿಹಾಸದ ಅರ್ಥ ಆಯ್ತು ಅಂದ ತಕ್ಷಣಕ್ಕೆ ನಾವು ಸ್ಟೋನ್ ಏಜಿಗೆ ಬರ್ಬೇಕಾಗ್ತದೆ. ಶಿಲಾಯುಗ ಅಂತ ಕರಿತೀವಿ. ಶಿಲಾಯುಗದೊಳಗೆ ಸಾಕಷ್ಟು ವಿದ್ಯಾರ್ಥಿಗಳು 3 ಭಾಗದವ್ರಿ, 4 ಭಾಗದವ್ರಿ, ಅಷ್ಟು ಇಷ್ಟು ಅಂತ ಹೇಳ್ತಾರೆ. 5 ಭಾಗ ಅಧ್ಯಯನ ಮಾಡ್ಬೇಕು ಸಮಯಗಳು. ಕೆಲವಷ್ಟು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ನಾವು ಶಿಲಾಯುಗದೊಳಗೆ ಸಿಂಧು ನಾಗರಿಕತೆ ಅಂತ ಬಂದಾಗ ಅಲ್ಲೇ ಚಿತ್ರಲಿಪಿ ಪ್ರಾರಂಭ ಆಗಿತ್ತು. ಸೊ ಹೀಗಾಗಿ ನಾವು ಈ ಇತಿಹಾಸ ಅಂತ ಬಂದಾಗ ನಾವು ಪ್ರಾಚೀನ ಭಾರತದ ಇತಿಹಾಸವನ್ನು 3 ಭಾಗ ಮಾಡಬೇಕಾಗ್ತದೆ. ಒಂದು ಪ್ರೀ ಹಿಸ್ಟ್ರಿ, ಪ್ರೋ ಹಿಸ್ಟ್ರಿ ಮತ್ತು ಹಿಸ್ಟ್ರಿ ಅಂತೇಳಿ. ಅಂದ್ರೆ ಇತಿಹಾಸ ಪೂರ್ವ ಕಾಲ ಅಥವಾ ಪ್ರಾಗಿತಿಹಾಸ ಕಾಲ ಅಂತ ಭಾಗ ಮಾಡಬೇಕಾಗ್ತದೆ. ಹಾಗೆ ಇತಿಹಾಸ ಸಮೀಪದ ಕಾಲ ಅಂತ ಭಾಗ ಮಾಡಬೇಕಾಗ್ತದೆ. ಇತಿಹಾಸ ಅಂತ ಭಾಗ ಮಾಡಬೇಕಾಗ್ತದೆ. ಇಲ್ಲಿ ಪ್ರಾಗಿತಿಹಾಸ ಕಾಲ, ಇತಿಹಾಸ ಪೂರ್ವ ಕಾಲ ಅಂದ್ರೆ ಯಾವುದೇ ಲಿಖಿತ ರೂಪದ ದಾಖಲೆಗಳು ಇಲ್ವೇ ಇಲ್ಲ. ಅದನ್ನು ಕಲ್ಲಿನ ಮ್ಯಾಗ ಅಧ್ಯಯನ ಮಾಡ್ಬೇಕು, ಶಿಲೆ ಮೇಲೆ ಅಧ್ಯಯನ ಮಾಡ್ಬೇಕು. ಅಲ್ಲಿ ಬರ್ತದೆ ಕ್ವಾರ್ಡ್ಜೈಟ್ ಕಲ್ಲು ಅಂದ್ರೆ ಬೆನೆಚು ಕಲ್ಲು, ಜಲಶಿಲೆ, ಅಗ್ನಿಶಿಲೆ, ಕ್ಯಾಲ್ಸಿಡೆನಿ, ಸಿಲಿಕೇಟ್, ಕಪ್ಪು ಶಿಲೆ. ಹಿಂಗ ಈ ಶಿಲಾಯುಗದೊಳಗೆ ಏನು ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ,
ತಾಮ್ರಯುಗ, ಮತ್ತೆ ಈ ಕಡೆ ಅದ್ರ ಜೊತೆಗೆ ಕರಿತೀವಲ್ಲ ನಾವು ಕಬ್ಬಿಣದ ಯುಗ, ಅವ್ನು ಇಂಗ್ಲೀಷ್ನಾಗ ಒಂದೊಂದು ಅಂಶಗಳನ್ನ ಹೇಳ್ತಾ ಹೋಗ್ತೇನೆ. ಜಾಸ್ತಿ ಇದರಲ್ಲಿ ನಾವು ಪರಿವಿಡಿ ಪೀಠಿಕೆಯಲ್ಲೇ ಬರೀ ಪರಿಚಯದಲ್ಲಿ ಕೊಡೋದು ಬೇಡ. ಸೊ ಸುಮಾರು ಇವತ್ತಿನ ಒಂದು 10-15 ನಿಮಿಷದಲ್ಲಿ ನಾವು ಸ್ವಲ್ಪ ಸಂಕ್ಷಿಪ್ತ ಪರಿವಿಡಿಯನ್ನ ನನ್ನ ಪರಿಚಯದ ಜೊತೆಗೆ ಮಾಡ್ಕೊಡ್ತಾ ಇದ್ದೇನೆ. ಸೊ ಮೊನ್ನೆ ಜೂಮ್ ಮೀಟ್ನ ಸಾಕಷ್ಟು ವಿದ್ಯಾರ್ಥಿಗಳು ಬಂದಿದ್ರೆ, ಸೊ ಅದು ನನಗೆ ಸ್ವಲ್ಪ ನನ್ನನ್ನು ಕೂಡ ಕರೇಜ್ ಮಾಡಿದೆ. ಸೊ ಯಾಕಂತಂದ್ರೆ ಆಫ್ಲೈನ್ ಕ್ಲಾಸ್ ಮಾಡೋರು ಈ ಸದ್ಯಕ್ಕೆ ಈ ಯೂಟ್ಯೂಬ್ ಕ್ಲಾಸಿಗೆ ಬಂದಿವಿ. ಹೊಸದೊಂದು ಜಗತ್ತಿನ ಪರಿಚಯ ನಿಮ್ಮಿಂದ ಆಗ್ತಾ ಇದೆ. ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ KS ಗುರುಜಿ. ಸೊ ಎಸ್ ನೋಡಿ, ಇಲ್ಲಿ ಶಿಲಾಯುಗ ಅಂತ ಬಂದಾಗ ಪ್ಯಾಲಿಯೋಲಿಥಿಕ್ ಏಜ್, ಮೈಕ್ರೋ ಅಥವಾ ಮ್ಯಾಸೋಲಿಥಿಕ್ ಏಜ್ ಅಂತ ಕರ್ಕೊಂತ ಹೋಗ್ತೀವಿ. ಪ್ಯಾಲಿಯೋಲಿಥಿಕ್ ಹಳೆಯ, ಮ್ಯಾಸೋಲಿಥಿಕ್ ಮಧ್ಯ, ನಿಯೋಲಿಥಿಕ್ ಏಜ್ ನವಶಿಲಾಯುಗ. ಕಾಲಮಾನದ ಏನು ಆಧಾರದ ಮೇಲೆ ಹೇಳ್ತಾ ಹೋಗ್ತೇನೆ ನಾನು. ಅಲ್ಲಿ ತಾಮ್ರ ಯುಗ, ಚಾಲ್ಕೋಲಿಥಿಕ್ ಏಜ್, ಕಬ್ಬಿಣದ ಯುಗ ಅಥವಾ ಬೃಹತ್ ಶಿಲಾಯುಗ, ಐರನ್ ಏಜ್ ಅಂತ ಕರಿತೇವೆ. ಹಿಂಗ ಒಂದೊಂದು ಭಾಗ ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. ಇತಿಹಾಸದ ಅರ್ಥ ಅಂದ್ರೆ ಅದರ ಅಭಿಪ್ರಾಯಗಳು, ಅದರ ಹಿನ್ನೆಲೆಗಳು, ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟರು ಅವು ಕೂಡ ಇಂಪಾರ್ಟೆಂಟ್ ಆಗ್ತವೆ PC ಎಕ್ಸಾಮ್ಕ. ಬಟ್ ಇಲ್ಲಿ ಶಿಲಾಯುಗ ಅಂತ ಬಂದಾಗ ಡೈರೆಕ್ಟ್ ಒಂದ್ಸರಿ ನಿಯೋಲಿಥಿಕ್ ಏಜ್ ಅಂತ ಕೇಳೋಣ, ಚಾಲ್ಕೋಲಿಥಿಕ್ ಏಜ್ ಅಂತ ಕೇಳೋಣ. ಸಾಕಷ್ಟು ಸಾರಿ ಇಂಗ್ಲಿಷ್ ಪದಗಳ ಮೇಲೆ ಕೇಳಿದ್ದದೆ. ಸೊ ಅದನ್ನ ಡಿಸ್ಕಸ್ ಮಾಡ್ತೇನೆ ನಂತರದಲ್ಲಿ. ಸೊ ಹಾಗೆ ಜಗತ್ತಿನ ಒಂದು ಮಹಾನ್ ದೊಡ್ಡ ನಾಗರಿಕತೆ ಅಂತಂದ್ರೆ ನಮ್ಮ ಸಿಂಧು ನಾಗರಿಕತೆ ತೊಟ್ಟಿಲು ಅಂತ ಕರಿತೇವೆ. ಅದರ ಬಗ್ಗೆ ಮಹಾನ್ ಮಾಹಿತಿಯನ್ನು ನಾನು ನಿಮಗೆ ಸರಬರಾಜು ಮಾಡ್ತಾ ಇದ್ದೀನಿ. ಸೊ ಹಾಗೆ ವೇದಗಳ ಕಾಲ, ವೇದಗಳು 4 ವೇದಗಳಿದಾವಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಆ ಹೊತ್ತಿಗೆ ಭಾರತಕ್ಕೆ ಆರ್ಯರ ಆಗಮನ ಏನಾಗಿತ್ತಲ್ಲ, ಸೊ ಅಲ್ಲಿಂದ ಆರ್ಯರು ಎಂದರೆ ಕುಲೀನರು ಅಂತ ಕರೀತಾರೆ, ಅಂದ್ರೆ ಕೃಷಿಕರು ಅಂತ ಅರ್ಥ. ಸೊ ಹಾಗೆ ಇಲ್ಲೇನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇದ್ವಲ್ಲ, ಬ್ರಾಹ್ಮಣತ್ವದ ವಿರುದ್ಧವಾಗಿ ಏನಾಗ್ತದೆ ಅಂದ್ರೆ ಹೊಸ ಮತಗಳ ಹುಟ್ಟಾಗ್ತದೆ ನಮ್ಮ ಭಾರತ ದೇಶದಲ್ಲಿ. ಅವೇ ಜೈನ ಮತ್ತು ಬೌದ್ಧ ಧರ್ಮಗಳು. ಅಟ್ ದ ಸೇಮ್ ಕಾನ್ಸೆಪ್ಟ್ ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿಯೇ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಒಂದು ಹೊಸ ಧರ್ಮಗಳು ಹುಟ್ಟುತ್ತವೆ. ಚೀನಾದಲ್ಲಿ ತಾವೋಯಿಸಮ್ ಅಥವಾ ಅದ್ಯಾವ್ದು ಕನ್ಫ್ಯೂಷಿಯಸ್ ಧರ್ಮ ಅಂತ ಕರಿತೀವಿ. ಕೆಟ್ಟ ಕನ್ಫ್ಯೂಸ್ ಆಗ್ತದೆ ಹೆಸರು ಹೇಳ್ಬೇಕಾದ್ರೆ. ಇನ್ನು ಹಾಗೆ ಈ ಇರಾನದಲ್ಲಿ ಇಸಾಯ ಧರ್ಮ ಅಂತ ಕರಿತೀವಿ. ಪರ್ಷಿಯನ್ ಅಂತ ಬರ್ತದಲ್ಲ, ಪರ್ಷಿಯ ರಾಷ್ಟ್ರ ಅಂತ ಬರ್ತದಲ್ಲ, ಅಲ್ಲಿ ಜೊರಾಸ್ಟ್ರೈನ್ ಧರ್ಮ, ಜರುತ್ರಾಷ್ಟ್ರನಿಂದ ಸ್ಥಾಪನೆ ಆಗಿರ್ತಕ್ಕಂಥ ಜೊರಾಸ್ಟ್ರೈನ್ ಧರ್ಮ ಅಂತ ನೋಡ್ರಿ. ಪಾರ್ಸಿ ಅಂತ ಕರಿತೀವಲ್ಲ ನಾವು ದಾದಾಬಾಯಿ ನವರೋಜಿಗೆ. ಮತ್ತೆ ಗಾಂಧೀಜಿ ಅವರು ಜೈಲಿಗೆ ಹೋಗ್ಬೇಕಾದ್ರೆ 1912 ಬಿಳಿ ಬಟ್ಟೆ ತರಿಸ್ರಿ ಅಂತ ಹೇಳಿದ್ರಲ್ಲ, ಅದೇ ಒಂದು ಧರ್ಮದ ಅಜೆಂಡಾ ಆದ್ಮೇಲೆ ಹೇಳಿರ್ತಕ್ಕಂಥ ಕುಟುಂಬಕ್ಕೆ. ಸೊ ಸಿಕ್ಕಾಪಟ್ಟಿ ಮ್ಯಾಟರ್ ಇದೆ. ಎಲ್ಲಿಂದ ಅಂತಂದ್ರೆ ನಾವು ಕ್ರಿಸ್ತ ಪೂರ್ವ 5ರಿಂದ ಶುರು ಮಾಡಿದನ್ನು ಕೂಡ ನಾವು ಮಹಾತ್ಮ ಗಾಂಧೀಜಿಯವರ ಕಾಲಕ್ಕೆ ಬಂದ ಕೂಡ ಅಂದ್ರೆ 19ನೇ ಶತಮಾನದಲ್ಲೂ ಕೂಡ ಆ ಧರ್ಮದ ಬಗ್ಗೆ ಕೇಳ್ಬೇಕಾಗ್ತದೆ ನಮ್ಮ ಭಾರತ ದೇಶದಲ್ಲಿ. ಸೊ ಹೀಗಾಗಿ ನಾವು ಹಾಗೆ ಹೊಸ ಮತಗಳಾದ್ಮೇಲೆ, ಹೊಸ ಮತಗಳಂದ್ರೆ ಕೆಲವಷ್ಟು ಮತಗಳ ಹುಟ್ಟಾಗ್ಯದ ಅಂದ್ಮೇಲೆ ಅವರು ಒಂದು ಗುಂಪಾಗ್ಯದ. ಸೊ ಹೀಗಾಗಿ ಆ ಗುಂಪುಗಳು ಏನಾಗ್ತವೆ ಅಂದ್ರೆ ಜನಪದಗಳಾಗ್ತವೆ. ಅವೇ ಮಹಾಜನಪದಗಳು, 16 ಮಹಾಜನಪದಗಳು. ಆ ಮಹಾಜನಪದಗಳು ಹೋಗಿ ಏನಾಗ್ತದೆ ಅಂದ್ರೆ ಗಣರಾಜ್ಯ ಆಗ್ತದೆ. ಅದ್ರೊಳಗ ಅಷ್ಟೊತ್ತಿಗೆ ವಿದೇಶಿಯರ ದಾಳಿಗಳಾಗ್ತಿರ್ತಾವ ನಮ್ಮ ಭಾರತ ದೇಶದ ಮೇಲೆ. ಸೊ ಉಳಿದಿರ್ತಕ್ಕಂಥದ್ದು 16 ಜನಪದಗಳಲ್ಲಿ ಅಥವಾ ಈ 10 ಗಣರಾಜ್ಯಗಳಲ್ಲಿ ಒಂದೇ ಒಂದು ಮಗಧ ಸಾಮ್ರಾಜ್ಯ. ಆ ಮಗಧ ಸಾಮ್ರಾಜ್ಯವನ್ನು ಆಳ್ಲಿಕ್ಕೆ ನಿಂತವ್ರೆ ಈ ನಮ್ಮ ಮೌರ್ಯರು. ಚಂದ್ರಗುಪ್ತ ಮೌರ್ಯ, ಸಾಮ್ರಾಟ್ ಅಶೋಕನ ಹೆಸರನ್ನು ಕೇಳಿರ್ತಾರೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಯಾವ ಎಕ್ಸಾಮ್ ಬರೀರಿ, ಅಲ್ಲಿ ನಮ್ಮ ಅಶೋಕ ಚಕ್ರವರ್ತಿ ಇಲ್ಲ ಅಂದ್ರೆ ಅದು ಕ್ವಶನ್ ಪೇಪರ್ ಅಲ್ಲ. ಅದು ಜೈನ ಬೌದ್ಧ ಧರ್ಮದ ಮೇಲೆ ಅಪ್ಲೈ ಮಾಡಿ ಕೇಳ್ಬೋದು. ಅಪ್ಲೈಡೇ ಮಾಡ್ತಾನೆ ಹೆಚ್ಚು ನೇರವಾಗಿ ಕೇಳಲ್ಲ. ಸೊ ಇತ್ತಿತ್ತಲಾಗಿನ ಪರೀಕ್ಷೆಗಳು ದೊಡ್ಡ ರೆವಲ್ಯೂಷನ್ ಆಗಿದೆ, ದೊಡ್ಡ ಕ್ರಾಂತಿ ಅದು. ವಿದ್ವತ್ ಅಥವಾ ಓದಿದವರಿಗೆ ನಮ್ಮ ಗೌರ್ಮೆಂಟ್ ಬಹಳ ಹೆಲ್ಪ್ ಮಾಡ್ಲಿಕ್ಕತ್ತದ ಈ ದೃಷ್ಟಿಯಿಂದ, ಪರೀಕ್ಷೆ ಬರೀ ದೃಷ್ಟಿಯಿಂದ. ಓಕೆ. ಸೊ ಹಾಗೆ ಇಲ್ಲಿ ಶುಂಗರು, ಕನ್ವರು, ವಿದೇಶಿ ದಾಳಿಗಳು, ಎಲ್ಲಾ ಅಧ್ಯಾಯಗಳು ಬಹಳ ಇಂಪಾರ್ಟೆಂಟ್. ಇದ್ರೊಳಗೆ ಏನ್ ಎಕ್ಸಾಮಿಗೆ ಬಂದಿತ್ತು ಈ ಹಿಂದ ಅವೆಲ್ಲ ಹೇಳ್ತಾ ಹೋಗ್ತೇನೆ ನಾನು. ಓಕೆ. ಇಲ್ಲಿ ಡೇರಿಯಸ್ನ ಸಾಮ್ರಾಜ್ಯ ಅಂತ ಬರ್ತದೆ ವಿದೇಶಿ ದಾಳಿಗಳಂತ ಬಂದಾಗ. ಬಹಳ ಮೋಸ್ಟ್ ಇಂಪಾರ್ಟೆಂಟ್. KS ಎಕ್ಸಾಮ್ ಕೇಳೇನು, B.Ed ಎಕ್ಸಾಮ್ ಕೇಳೇನು, FD ರಘು ಕೇಳೇನು. ಹಾಗೆ ಇಲ್ಲಿ ವರ್ಧನರ್ ಅಂತ ಬರ್ತದೆ, ಹರ್ಷವರ್ಧನ. ಉತ್ತರದ ಪುಲಿಕೇಶಿ, ಉತ್ತರಾಪತೇಶ್ವರ. ನಮ್ಮ ದಕ್ಷಿಣದ ಭಾಗಕ್ಕೆ ದಕ್ಷಿಣಾಪತೇಶ್ವರ, ಇಮ್ಮಡಿ ಪುಲಿಕೇಶಿ ಸೋತ್ನಲ್ಲ. ಹರ್ಷವರ್ಧನ ಆನೆಗಳು ಯುದ್ಧ ಭೂಮಿಯೊಳಗೆ ಪತ್ರಗುಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲಿ ಕೆಲವಷ್ಟು ಕಡೆಗೆ ಇತಿಹಾಸದಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಅತ್ಯಂತ ರಸವತ್ತಾಗಿದೆ. ಚಾಲುಕ್ಯರ ಬಗ್ಗೆ ಕರ್ನಾಟಕದಾಗ ಹೇಳ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಬರ್ತದೆ ಕೆಲವಷ್ಟು ಮಾಹಿತಿ, ಅಲ್ಲಿ ನೋಡೋಣಂತ. ಸೊ ಹಾಗೆ ಮುಂದೆ ಸಂಗಮ ಸಾಹಿತ್ಯ, ಚೇರರು, ಪಾಂಡ್ಯರು, ಚೋಳರು ಸೇರ್ಕೊಂಡು ಒಳ್ಳೆ ವಿದ್ವತ್ಪೂರ್ಣ ವ್ಯಕ್ತಿಗಳು ಸೇರಿ ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯ ಅದು ಸಂಗಮ ಸಾಹಿತ್ಯ. ಅದ್ರ ಬಗ್ಗೆಯೂ ಕೂಡ ಅಲ್ಲಿ ಯಾವ ಸ್ಥಳ, ಯಾರ ಅಧ್ಯಕ್ಷರಾಗಿದ್ದರು, ಯಾರ ಸಮ್ಮುಖದಲ್ಲಿ ಎಷ್ಟು ಅಭ್ಯರ್ಥಿಗಳು ಅಥವಾ ಎಷ್ಟು ಅಲ್ಲಿ ಸದಸ್ಯರು ಭಾಗಿಯಾಗಿದ್ರು, ಅವೆಲ್ಲವೂ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗೆ ಪಲ್ಲವಸ್ ಅಥವಾ ಅಂದ್ರೆ ಪಲ್ಲವರ ಬಗ್ಗೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈ ಪಲ್ಲವರು ಚೋಳರ ಮೇಲೆ ನಾವು ಕರ್ನಾಟಕದ ಇತಿಹಾಸದ ಮೇಲೆ ಹೈಯೆಸ್ಟ್ ಪ್ರಶ್ನೆಗಳು ಬಂದಿದ್ದನ್ನು ನೋಡಿವಿ, ಮುಂದೆನೂ ಕೂಡ ನೋಡ್ಬೇಕ. ಓಕೆ. ಸೊ ಹಾಗೆ ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಕೊನೆಯದಾಗಿ ಶಾತವಾಹನರು ಅಂತ ಇರ್ತದೆ. ಇದು ಲೈಟ್ ಆಗಿ ನಾನು ಅಷ್ಟೇ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಸೊ ಹಾಗೆ ಇನ್ ಮಿಡ್ವಲ್ ಹಿಸ್ಟ್ರಿಗೆ ಬಂದಾಗ ಮೂರು ಕಾನ್ಸೆಪ್ಟ್ ಆಧಾರದ ಮೇಲೆ, ಜಸ್ಟ್ ಒಂದು 3 ಕಾನ್ಸೆಪ್ಟ್ ಆಧಾರದ ಮೇಲೆ ಏನಾಗ್ತದೆ ಅಂದ್ರೆ ನಮಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯದ. ಯಾವ 3 ಕಾನ್ಸೆಪ್ಟ್? ಒಂದು 3 ಕಾನ್ಸೆಪ್ಟ್ ಅಷ್ಟೇ, ಬರೇ 3. ಇಡೀ ಮಧ್ಯಯುಗೀನ ಭಾರತದ ಇತಿಹಾಸನ ಗೊತ್ತಾಗ್ತದೆ ನಮಗ. ಒಂದು, ಭಾರತದಲ್ಲಿ ಇಸ್ಲಾಂ ಧರ್ಮ ಹೇಗೆ ಪ್ರವೇಶ ಪಡೀತು ಅಂತ ಗಮನಿಸ್ಬೇಕು.
ಎರಡನೇದಾಗಿ ಭಾರತದಲ್ಲಿ ಪ್ರವೇಶ ಪಡೆದಂತ ಈ ಇಸ್ಲಾಂ ಧರ್ಮ ಹೇಗೆ ಪ್ರಸಾರ ಆಯ್ತು ಅನ್ನೋದು ಇಂಪಾರ್ಟೆಂಟ್ ಮ್ಯಾಟರ್. ಇದು ಒಂದು ವಿಷಯ ವಸ್ತುವಿನ ಚೌಕಟ್ಟನ್ನ ಜಸ್ಟ್ 3 ಅಂಶದಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಮೂರನೆಯದಾಗಿ ಈ ಇಸ್ಲಾಂ ಧರ್ಮ ಪ್ರವೇಶ ಪಡೀತು, ಪ್ರಸಾರ ಆಯಿತು, ಹೇಗೆ ಪ್ರಭುತ್ವವನ್ನ ಸಾಧಿಸಿತ್ತು, ಯಾರಿಂದ ಸಾಧಿಸಿತು ಅನ್ನೋದು ಇಂಪಾರ್ಟೆಂಟ್ ಎಂಟೈರ್ ಭಾರತದಲ್ಲಿ, ಒಟ್ಟು ಓಲ್ ಇಂಡಿಯಾದಲ್ಲಿ. ಮೂರೇ ಮೂರು ಕಾನ್ಸೆಪ್ಟ್ ಮೇಲೆ. ಅಂದ್ರೆ ಇಲ್ಲಿ ಇಸ್ಲಾಂ ಧರ್ಮ ಸ್ಥಾಪನೆ ಆಗಿರ್ತಕ್ಕಂಥದ್ದು ಭಾರತಕ್ಕೆ ಅರಬ್ಬರ ಆಗಮನ ಇಲ್ಲಿ ಐತಿ ನೋಡು. ದ ಅರೈವಲ್ ಆಫ್ ದ ಅರಬ್ಬಾಸ್, ದ ಅರೈವಲ್ ಆಫ್ ದ ತುರ್ಕಾಸ್, ಅರಬ್ಬರು ಬಂದ್ರು, ತುರ್ಕರು ಬಂದ್ರು, ಅದರಿಂದ ಆಗ್ತಕ್ಕಂಥದ್ದು ದೆಹಲಿ ಸುಲ್ತಾನಗಿರಿ ನಂತರ ಮೊಘಲ ಎಂಪೈರ್, ದಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ದೆಹಲಿ ಸುಲ್ತಾನ್ ಬಹಳ ಈಸಿ ನೆನ್ಪಿಡ್ಬೋದು. ಗೋ ಕಿ ತು ಸೈಲೋ ಅಂತ ನೆನ್ಪಿಟ್ರ. ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೋಧಿ ಸಂತತಿ. ಇಷ್ಟ ಈಸಿ ಕೋಡ್ ಔಟ್ ಮಾಡ್ಕೊಂಡು ಹೋಗ್ಬೇಕು. ಮಧ್ಯಗಿನ ಭಾರತದೊಳಗೆ ಹೈಯೆಸ್ಟ್ ಕೋಡ್ ಔಟ್ ಕೊಡ್ತೀನಿ. ಹಾಗೆ ಈ ಮಧ್ಯಗಿನ ಭಾರತ ದಾಟಿ ಆಧುನಿಕ ಭಾರತಕ್ಕೆ ಹೋಗ್ತೀವಲ್ಲ, ಅವಾಗಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೇನೆ. ಪ್ರಾಚೀನ ಭಾರತ ಕೂಡ ನಮ್ಗೆ ಸರ್ ಓದಿದ್ದನ್ನ ಹೇಗೆ ನೆನ್ಪಿಡ್ಬೇಕು ನಾವು ಅಂತ ಬಂತು ಅಂತಂದ್ರೆ, ಓದಿದ್ದನ್ನ ಅತ್ಯಂತ ಈಸಿಯಾಗಿ ಹೆಂಗತಿ ಕೋಡ್ ಔಟ್ ಮೂಲಕ ನೆನ್ಪಿಟ್ಕೊಳ್ಬಹುದು. ಈ ಮೊಘಲ ಸಾಮ್ರಾಜ್ಯ ಅಂದಿವಲ್ಲ, ಮೊಘಲ ಎಂಪೈರ್, ಇದನ್ನು ಕೂಡ ಬಹಳ ಈಸಿ ನೆನ್ಪಿಟ್ಕೋಬೇಕು. ಸುಮಾರು ಒಂದು 6 ಮಂದಿ ಹೆಸರು. ಬಾಹು ಅಜ ಶಹಜಹಾನನ ಜೇಬು ಅಂತ ನೆನ್ಪಿಡ್ರಿ. ಬಾಬರ್, ಹುಮಾಯೂನ, ಅಕ್ಬರ್ ಬಾದ್ಶಾಹ, ಜಹಾಂಗೀರ, ಸಲೀಮಾ. ಈ ಕಡೆ ಶಹಜಹಾನ್, ಈ ಕಡೆ ಔರಂಗಜೇಬ. ಈ ಸುಮಾರು ಒಂದು 6 ಮಂದಿ ಇಂಪಾರ್ಟೆಂಟ್ ಆಗ್ತಾರೆ. ಹಾಗೆ 7 ಜನ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆ 7ನೇದವ್ರು ಯಾರಂತ ಕೂಡ ನಾನು ಅಧ್ಯಯನಕ್ಕೆ ಬಂದಾಗ ಹೇಳ್ತೇನೆ. ಸೊ ಹಾಗೆ ಸೂರ್ ಸಂತತಿ, ಈ ಮೊಘಲರಿಗೆ ನಡುಕ ಹುಟ್ಟಿಸಿದಂತಹ ಸೂರ್ ಸಂತತಿ, ಹುಮಾಯೂನ ಸೋಲಿಸಿ ಅಧಿಕಾರಕ್ಕೆ ಬಂದಂತಹ ಸೂರ್ ಸಂತತಿಯ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಗ್ರ್ಯಾಂಡ್ ಟ್ಯಾಂಕ್ ರಸ್ತೆ ಕೇಳಿರ್ತೀರ ನೀವು, ಶೇರ್ಷಾ ಸೂರ್ಯ ಹೆಸರು ಕೇಳಿರ್ತೀರ. ಅವ್ಗೆ ಯಾಕೆ ಹೆಸರು ಬಂತು ಶೇರ್ಷಾ ಅಂತೇಳಿ, ಅದನ್ನು ನೋಡೋಣ ಅಂತ ಇತಿಹಾಸದೊಳಗೆ. ಮೋಸ್ಟ್ ಬಹಳ ಇಂಟ್ರೆಸ್ಟಿಂಗ್ ಅದ ರೀ ಭಾರತ ದೇಶದ ಇತಿಹಾಸ. ಇದನ್ನ ಬರೀ ಕಾಂಪಿಟೇಟಿವ್ ಎಕ್ಸಾಮ್ ತ್ರೂ ಅಷ್ಟು ಅಧ್ಯಯನ ಮಾಡಬಾರ್ದು. ನನ್ನ ಮುಖದೊಳಗೆ ಖುಷಿ ಅದ ನೋಡ್ರಿ, ಎಷ್ಟು ಖುಷಿ ಅದ. ನಾನೊಬ್ಬ ಶಿಕ್ಷಕನಾಗ್ತೇನೆ ಅಂತ, ಆ ಶಿಕ್ಷಕ ಆಗಿ ದೇವ್ರ ಒಂದು ಹಣೆ ಬರ ಹೆಂಗೆ ಕೆತ್ತೇನೆ ನೋಡ್ರಿ. ನಮ್ದು ಭಾರತ ದೇಶದ ಇತಿಹಾಸ ಹೇಳಕ್ ಕುಂತೀನಿ ನೋಡ್ರಿ. ನನ್ನಷ್ಟು ಖುಷಿ ಯಾರೇ ಇಲ್ಲ ಈ ಲೋಕದೊಳಗಂತ ನಾನು ತಿಳ್ಕೊಂಡಿನಿ. ನನ್ನ ದೇಶದ ಇತಿಹಾಸವನ್ನು ಅತ್ಯಂತ ಹೆಮ್ಮೆಯಿಂದ ಹೇಳತ್ತೀನಲ್ಲ, ಅತ್ಯಂತ ಖುಷಿಯಿಂದ ಹೇಳತ್ತೀನಲ್ಲ. ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಭ್ಯರ್ಥಿಗಳೇ, ವಿದ್ಯಾರ್ಥಿ ಮಿತ್ರರೇ, ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರ ಒಂದು ಜಾಬ್ ತಗೊಳ್ತೀವಲ್ಲ, ಆ ಜಾಬಿಗೆ ನನ್ನ ರಾಷ್ಟ್ರ ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂತ ತಿಳ್ಕೊಂಡ್ರೆ, ನನ್ನ ದೇಶ, ನಮ್ಮ ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ಇವೆಲ್ಲ ಬೇಕ. ಇವು ಇರ್ಲಿಲ್ಲ ಅಂತಂದ್ರೆ ಜಾಬ್ ತಗೊಂಡ್ ಏನ್ ಮಾಡೋದೈತಿ? ಒಬ್ಬ ರೈತ ಹೊಲದೊಳಗೆ ಉತ್ತಿ ಬಿತ್ತಿದ್ರ ಅವ್ನು ತಪ್ಪಿ ಏನಾರ ಭಾರತದ ಬಗ್ಗೆ ಕೇಳಿದ ಅಂತಂದ್ರೆ ಅದನ್ನ ಬಿಟ್ಟು ನಿಂತು ಕೇಳ್ತಾನ್ರಿ ಭಾರತ ದೇಶದ ಬಗ್ಗೆ. ಮತ್ ನಾವು ವಿದ್ವತ್ಪೂರ್ಣ ವ್ಯಕ್ತಿಗಳಾಗ್ಲಿಕ್ಕೆ ಹೊಂಟಿವಿ, ಸರ್ಕಾರಿ ನೌಕರಿ ತಗೊಲಿಕ್ಕೆ ಹೊಂಟಿವಿ. ಸೊ ಹಿಂಗಾಗಿ ಭಾರತ ದೇಶದ ಇತಿಹಾಸವನ್ನು ನಾವು ಬರೀ ಎಕ್ಸಾಮ್ ಪರ್ಪಸ್ ಏನಾರ ಅಧ್ಯಯನ ಮಾಡಿದ್ರೆ ಅಷ್ಟು ಸಲೀಸಾಗಿದೆ, ನಮಗೆ ಉತ್ತರ ಸಿಗಂಗಿಲ್ಲ ಎಕ್ಸಾಮ್ ಒಳಗ. ಸೊ ಆ ಸಲೀಸಾಗಿ ಉತ್ತರ ಸಿಗ್ಬೇಕಂದ್ರೆ ಅದನ್ನ ಮನಸ್ಸಿಗೆ ಮುಟ್ಟುವಂಗ, ಹೃದಯಕ್ಕೆ ಮುಟ್ಟುವಂಗ ಅಧ್ಯಯನ ಮಾಡ್ಬೇಕು. ದಿ ಮೋಸ್ಟ್ ಇಂಪಾರ್ಟೆಂಟ್ ಇದು. ನಾನು ಹೇಳ್ತೇನೆ ಹೆಂಗದ ನಾವು ಮನಸ್ಸಿಗೆ ಎಲ್ಸ್ಕೋಬೇಕಾ, ಹೆಂಗ ನಾವು ತಲೆಗೆ ಎಲ್ಸ್ಕೋಬೇಕು ಅಂತ ಬಹಳ ಸಲೀಸಾಗಿ ಹೇಳ್ತೇನೆ. ದಿ ಬೆಸ್ಟ್ ಇಂಡಿಯನ್ ಹಿಸ್ಟ್ರಿ ಇದು. ಓಕೆ, ಸರಿ, ಮುಂದೋಗೋಣ. ಇಲ್ಲಿ ಮರಾಠರು ಮತ್ತು ವಿಜಯನಗರ ಸಾಮ್ರಾಜ್ಯ ಕೂಡ ಇಲ್ಲಿ ಅಧ್ಯಯನ ಮಾಡಬಹುದು, ಕರ್ನಾಟಕದಾಗ ಅಧ್ಯಯನ ಮಾಡಬಹುದು. ಸೊ ನೆನ್ಪಿಟ್ಕೊಳ್ರಿ, ಇಲ್ಲಿ ಅಧ್ಯಯನ ಮಾಡಿದ್ರೆ ಬಹಳ ಸರಿಗಿರ್ತದೆ ಮರಾಠರ ಬಗ್ಗೆ ಮತ್ತು ವಿಜಯನಗರ ಸಂಸ್ಥಾನದ ಬಗ್ಗೆ. ಯಾಕೆ ಅಂತಂದ್ರ ಇಲ್ಲಿ ಹೇಳ್ತಿದ್ದೀನಿ ನೋಡ್ರಿ, ನಾ ಭಾರತದೊಳಗ ಇಸ್ಲಾಂ ಧರ್ಮ ಪ್ರವೇಶ ಪಡಿತು, ಪ್ರಸಾರ ಪಡಿತು, ಪ್ರಭುತ್ವ ಪಡಿತು ಅಂತ ಹೇಳಿದ್ನಲ್ಲ. ಹಿಂದ್ವಿ ಸ್ವರಾಜ್ಯದ ಪರಿಕಲ್ಪನೆಯನ್ನ ಕಂಡು ಹುಟ್ಟಿರ್ತಕ್ಕಂಥದ್ದ 2 ಸಂಸ್ಥಾನಗಳು, ಒಂದು ವಿಜಯನಗರ ಸಂಸ್ಥಾನ, ಮತ್ತೊಂದು ಮರಾಠರು. ದಕ್ಷಿಣ ಭಾರತದಲ್ಲಿ ಹಿಂದುತ್ವದ ಉಳಿವಿಗಾಗಿ ಹೋರಾಡಿರ್ತಕ್ಕಂಥ ಮಹಾನ್ 2 ಶಕ್ತಿಶಾಲಿ ಸಾಮ್ರಾಜ್ಯ ಅಥವಾ ಅದೇನ್ ಡೈನೆಸ್ಟಿಗಳಿವೆಲ್ಲ. ಓಕೆ, ನೋಡೋಣ, ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ ಮರಾಠರ ಬಗ್ಗೆ ಕೂಡ. ಹಾಗೆ ನಮ್ಮಲ್ಲಿ ಭಕ್ತಿಯನ್ನ ಬೆಳೆಸಲಿಕ್ಕೆ ಭಕ್ತಿ ಪಂಥಗಳು ಬರ್ತವೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಭಕ್ತಿ ಪಂಥಗಳ ಬಂದಾಗ ತುಳಸಿದಾಸರು ಬಹಳ ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳು, ನಾನು ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳು. ನಿತ್ಯ ಇವರ ಹನುಮಾನ್ ಚಾಲೀಸನ ಪಠನೆ ಮಾಡ್ಬೇಕು. ಎಷ್ಟು ವೈಬ್ರೇಟಿಂಗ್ ಇರ್ತದೆ ಒಂದು ಮನೆಯೊಳಗ, ಮನಸ್ಸೊಳಗ, ತಲೆಯೊಳಗ. ಮೊಘಲರ ಸಾಮ್ರಾಜ್ಯದಲ್ಲಿ ಅಕ್ಬರ್ ಬಾದ್ಶಾಹನ ಆಡಳಿತದಲ್ಲಿ ಅವರ ಆಸ್ಥಾನಾಗಿದ್ದಂತಹ ದಾಸರು ಇವರೆಲ್ಲ, ತುಳಸಿದಾಸರು. ಅಲ್ಲಿ ಬಂದಾಗ ಅಕ್ಬರ್ ಬಾದ್ಶಾಹನ ಬಗ್ಗೆ ಬಂದಾಗ, ತುಳಸಿದಾಸರ ಬಗ್ಗೆ ಬಂದಾಗ ಚೆನ್ನಾಗಿ ಒಂದು ಸ್ಟೋರಿ ಇದೆ, ಹೇಳ್ತೀನಿ. ನಮ್ಗೆ ನೆನ್ಪಿಟ್ಕೊಳ್ಬೇಕಾಗ್ತದೆ. ಸರ್ ಬರೀ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ ಹೇಳ್ರಿ ಅಂತಂದ್ರ ಅದು ಅಷ್ಟ ನೆನ್ಪಿಡಂಗಿಲ್ಲ. ಅದ್ರಿಂದ ಒಂದು ಕಥೆಯನ್ನ ಕಟ್ಟಬೇಕು. ಆ ಸ್ಟೋರಿ, ಆ ಕಥೆಯನ್ನ ನಾವು ನೆನ್ಪಿಟ್ಕೊಳ್ಬೇಕು. ಸ್ಟೋರಿ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಚಲನಚಿತ್ರ ತಯಾರಾಗಬೇಕು ಅಂತಂದ್ರೆ ಒಬ್ಬ ನಿರ್ದೇಶಕ ಏನ್ ಮಾಡ್ತಾನಂತ ಅದಕ್ಕೆ ಸಂಬಂಧಪಟ್ಟಂತ ಕಥೆಯನ್ನ ಹೇಳ್ತಾನೆ. ಆಮೇಲೆ ಪ್ರೊಡ್ಯೂಸರ್ ಅದಕ್ಕೆ ದುಡ್ಡು ಹಾಕ್ತಾನೆ, ಅದನ್ನ ಹೆಂಗ್ ಡೆಲಿವರಿ ಮಾಡ್ಬೇಕು, ಡೈಲಾಗ್ ಎಲ್ಲವೂ ಒಂದು ಅಖಂಡವಾಗಿರ್ತಕ್ಕಂಥ ಚಲನಚಿತ್ರ ಆಗಿ ಹೊರಗೆ ಬರ್ತಕ್ಕಂದ್ರೆ ಅದನ್ನ ಎಷ್ಟು ಎಫರ್ಟ್ ಇದೆ. ಹಾಗೆ ನಾವು ಒಂದು ಜಾಬ್ ಮಾಡ್ಬೇಕು ಅಂದ್ರೆ ಕೂಡ ಹಂಗಿರ್ಬೇಕು. ನಾವೊಬ್ಬ ನಿರ್ದೇಶಕರಾಗ್ಬೇಕು, ನಾವೊಬ್ಬ ಪ್ರೊಡ್ಯೂಸರ್ ಆಗ್ಬೇಕು. ಕೊಟ್ಟಂತದನ್ನ ಹೆಂಗ ನಾವು ವಾಪಸ್ ಮುಟ್ಟಿಸ್ಬೇಕು ಅನ್ನೋದು ಗೊತ್ತಾಗ್ಬೇಕು. ಅದಕ್ಕೆ ನೆನ್ಪಿಟ್ಕೊಳ್ತೀವಿ ವಿದ್ಯಾರ್ಥಿ ಮಿತ್ರರೇ. ಭಾರತದ ಇತಿಹಾಸವನ್ನ ಅತ್ಯಂತ ಸರಳ ಭಾಷೆಯಲ್ಲಿ ನಿಮ್ಗೆ ತಲುಪುವಂಗೆ ಮಾಡ್ತೇನೆ, ತಲುಪಿಸ್ತೇವೆ. ಓಕೆ, ಸೊ ಇದು KS ಗುರೂಜಿ ಅವರ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅದ. ಸೊ ಓಕೆ, ಮುಂದೋಗೋಣ. ಈ ಮಧ್ಯಯುಗೀನ ಭಾರತ ಆದ್ಮೇಲೆ ನಮ್ಗೆ ಗೊತ್ತಾಗೋದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ನಮ್ದೇ ಇದು. ನಾವು ಆಧುನಿಕ ಭಾರತದ ಮಾನವರಲ್ಲ,
ನಮಗೆ ಸಂಬಂಧಪಟ್ಟಿದ್ದು. ಬ್ರಿಟಿಷರು ಸುಮಾರು 300 ವರ್ಷಗಳ ಕಾಲ ನಮ್ಮ ನೆತ್ತಿ ಹೆಂಗೆ ಹೊಡೆದಾರಲ್ಲ, ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಆಧುನಿಕ ಭಾರತದ ಇತಿಹಾಸ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ. ಅದ್ರ ಮತ್ತೆ ಎಕ್ಸಾಮ್ ಪಾಯಿಂಟ್ ಇರ್ತದೆ. ಎಕ್ಸಾಮ್ ಪಾಯಿಂಟ್ ಹೇಳೇ ಮುಂದೆ ಹೋಗ್ತೀನಿ ನಾನು. ಓಕೆ, ಭಾರತಕ್ಕೆ ಈ ಐರೋಪ್ಯರ ಆಗಮನ ಯಾಕ ಅನ್ನೋ ಯಕ್ಷ ಪ್ರಶ್ನೆಗೆ ಉತ್ತರ ಸಿಗ್ತದೆ ನಮಗ. ಅವ್ರಿಗೆ ನೆಲಮಾರ್ಗ ಮುಚ್ಚಿತ್ತಂತ, ಹಿಂಗಾಗಿ ಜಲಮಾರ್ಗ ಕಂಡು ಹಿಡಿತಾರಂತ. ನೆಲಮಾರ್ಗಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಾರ ಭಾರತಕ್ಕೆ ಬರೋದು ಅನ್ನೋದು ಬಹಳ ಮಹತ್ವದ್ದು. ಸೊ ಅದನ್ನ ನೋಡೋಣಂತ. ಇದು ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಯುರೋಪಿಯನ್ ಅರೈವಲ್ ಇನ್ ಇಂಡಿಯಾ. ಇದ್ರೊಳಗ ಬರೀ ಭಾರತಕ್ಕೆ ಯುರೋಪ್ಯರ ಆಗಮನ ಅಂದ್ರೆ ಅದು ಒಂದೇ ಇಲ್ಲ, ನೆನ್ಪಿಟ್ಕೊಳ್ರಿ. ಇಲ್ಲಿ ಪೋರ್ಚುಗೀಸರ ಬಗ್ಗೆ ಅಧ್ಯಯನ ಮಾಡ್ಬೇಕಾಗ್ತದೆ ಮಿತ್ರರೇ. ಇದ್ರೊಳಗಡೆಗೆ ಡಚ್ಚರ ಬಗ್ಗೆ ಅಧ್ಯಯನ ಮಾಡ್ಬೇಕಾಗ್ತದೆ, ಬ್ರಿಟಿಷರು, ಡೇನರು, ಫ್ರೆಂಚರ ಬಗ್ಗೆ ಅಧ್ಯಯನ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ವಿಡಿಯೋ ಅದೇ ಇರ್ತದೆ. ನಾನು ಆಧುನಿಕ ಭಾರತದಿಂದನೇ ಪ್ರಾರಂಭ ಮಾಡ್ತೇನೆ. ಓಕೆ, ಸೊ ಹಾಗೆ ಅದರ ಜೊತೆಯಲ್ಲಿ ಪ್ಲಾಸಿ ಮತ್ತು ಬಕ್ಸಾರ ಕದನ, ಕರ್ನಾಟಕ ಯುದ್ಧಗಳನ್ನು ಕೂಡ, ಕರ್ನಾಟಕ ಯುದ್ಧ ಆದ್ಮೇಲೆ ಪ್ಲಾಸಿ ಆದ್ಮೇಲೆ ಬಕ್ಸಾರ, ಇವೆಲ್ಲವನ್ನ ಇಲ್ಲಿ ಹೇಳ್ಕೊಂಡು ಡೈರೆಕ್ಟ್ ಎಲ್ಲಿಗೆ ಬರ್ತೀನಿ ಅಂದ್ರೆ ನಾನು. ಸೊ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857, ಅದ್ಭುತವಾಗಿರ್ತಕ್ಕಂತಹ ಒಂದು ತರಗತಿ ಆಗ್ತದೆ ಇದು. ನಿಮ್ಗೆ ಕನ್ಫರ್ಮ್ ನಮ್ಮ ಕಣ್ಮುಂದೆ ನಡೆಯತ್ತದ ಅಂತ ಬರಬೇಕು. ಎಕ್ಸಾಮ್ ಪಾಯಿಂಟ್ ಇರ್ತದೆ, ಅದನ್ನ ನಾವು ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಕೂಡ ಹೇಳ್ತೇನೆ. ಸೊ ಹಾಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ನೆಕ್ಸ್ಟ್ ಆಫ್ INC, ಎವೋ ಹ್ಯೂಮ್ ಅಂತವ ಬ್ರಿಟಿಷರ್ ಮನುಷ್ಯ ಸ್ಥಾಪನೆ ಮಾಡಿದವ. ಅವ್ನು ಕರ್ಕೊಂಡ್ ಬರ್ಬೇಕು, ಅವ್ನು ಭೇಟಿ ಮಾಡಿಸ್ಕೋಬೇಕು ಒಂದ್ಸಲ ನಾವು. ಅಲಾನ್ ಒಕ್ಟಾನಿಯಂ ಹ್ಯೂಮ್ ಅಂತ ಅವನ ಹೆಸರು, ಅಲಾನ್ ಒಕ್ಟಾನಿಯಂ ಹ್ಯೂಮ್. ಯಾರಿಟ್ಟರು ಏನೋ ಅವ್ನ ಹೆಸರು, ನಾವಿಟ್ರು ಬಸವಣ್ಣ ಸಂಗಮೇಶ ಅಂತ ಇಡ್ತೀವಿ ಚಂದಂಗ. ಓಕೆ, ಸೊ ಇವ ಲಾರ್ಡ್ ಡಫ್ರಿನ ಕುಡ್ಕೊಂಡು ಕೆಲಸ ಸಿಮ್ಲಾದ ಹೋಗ್ಕೊಂಡು ಮಾತುಕತೆ ಮಾತಾಡ್ಕೊಂಡು ಚಂದಂಗ ಚಾಗಿ ಕುಡ್ಕೊಂಡು ಹೇಳ್ತಾರ ಅವರು, ಇಲ್ಲ ಒಟ್ಟು ಭಾರತೀಯರೆಲ್ಲ ಒಗ್ಗೂಡ್ಯಾರ ನಮ್ಮ ದುರಾಡಳಿತ ಮತ್ತು ನಮ್ಮ ದಬ್ಬಾಳಿಕೆ ವಿರುದ್ಧ. ಹೆಂಗನ ಮಾಡಿ ಅವ್ರನ್ನ ಒಂದೇ ಸೂರಿನ ಅಡಿಯೊಳಗೆ ಹಿಡಿದು ಇಟ್ಕೋಬೇಕ, ಅಂದ್ರೆ ಮತ್ತೆ ನಾವು ಅಧಿಕಾರವನ್ನ ಮುಂದೆ ಸಾಧಿಸ್ಲಿಕ್ಕೆ ಸಾಧ್ಯದ ಅಂತ ಅನ್ಕೊಂಡು ಲಾರ್ಡ್ ಡಫರಿನ ವೈಚಾರಿಕತೆ ಕೂಸ್ ಅಂತ ಕರೀತಾರ INC ಅನ್ನ. ಮತ್ತ ಈ INC ಜನಕ ಅಂತೇಳಿ ಒಂದೇ ಸಮ್ಮೇಳನದೊಳಗೆ ಕರೀತಾರ. ಯುವ ಹ್ಯೂಮ್ಗ ಜನಕ ಬೇರೆ, ವೈಚಾರಿಕ ಕೂಸು ಅನ್ನೋದು ಬೇರೆ. ಬ್ರೈನ್ ಚೈಲ್ಡ್ ಲಾರ್ಡ್ ಡಫರಿನ ಬ್ರೈನ್ ಚೈಲ್ಡ್ ಯಾವ್ದಂದ್ರೆ INC. ಇದರ ಸ್ಥಾಪಕ ಯಾರು ಅಂದ್ರೆ ಯುವ ಹ್ಯೂಮ. ಇಲ್ಲಿಂದ ಶುರು ಆಗ್ತದೆ ಮಹಾನ್ ಕ್ರಾಂತಿಗಳು. ಇದ್ರ ಹಿಂದೆ ಆಗ್ತಕ್ಕಂಥ ಕೆಲವಷ್ಟು ಪತ್ರಿಕೆಗಳು ಬಂದಿರಬಹುದು, ಸಂಘ ಸಂಸ್ಥೆಗಳು ಬಂದಿರಬಹುದು. ಅದಾದ್ಮೇಲೆ ರಾಷ್ಟ್ರೀಯ ಚಳುವಳಿ, ನಿಮ್ಗೆ ಗೊತ್ತಿರಲಿ. ಇದ್ರ ಮೇಲೆ ಒಂದು ಪ್ರಶ್ನೆ ಬಂದದ, ರಾಷ್ಟ್ರೀಯ ಚಳುವಳಿ ಪಿತಾಮಹ ಯಾರು ಅಂತೇಳಿ ಸುರೇಂದ್ರನಾಥ ಬ್ಯಾನರ್ಜಿ. ಆ ರಾಷ್ಟ್ರೀಯ ಚಳುವಳಿ ಹೆಂಗೆ, ಯಾಕೆ ಈ ಸ್ವರೂಪ ಪಡಿತದೆ, ರಾಷ್ಟ್ರೀಯತೆ ಸ್ವರೂಪನ ಹೆಂಗೆ ಪಡಿತದೆ, ಏನು ಎತ್ತದ್ರ ಹಂತಗಳು ಏನು. ನ್ಯಾಷನಲ್ ಮೂವ್ಮೆಂಟ್ ಆ್ಯಂಡ್ ಪ್ಯಾಸಸ್ ಅಂತದೆ. ಇಂಗ್ಲಿಷ್ ಪರಂಪರೆ ನೀವು ಓದ್ಕೊರಿ ಒಂದ್ಸಲ. ಓಕೆ, ಸೊ ಹಾಗೆ ಇಲ್ಲಿ ಮಾಡರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮೇಟ್ಸ್ ಅಂತ ಬಂದದಲ್ರಿ, ದಿ ಬೆಸ್ಟ್. ಇದು ಈ ಮಂದಗಾಮಿಗಳು ಜಗತ್ತಿನೊಳಗೆ ಸರ್ವಶ್ರೇಷ್ಠ ಆಡಳಿತಗಾರರು ಯಾರು ಅಂತಂದ್ರೆ ಬ್ರಿಟಿಷರ್ ಅಂತ ತಿಳಿದವ್ರು ಇವರೆಲ್ಲ. ಮಂದಗಾಮಿಗಳಂತ ಕರಿತೀವಿ ಅವ್ರಿಗೆ. ಅವ್ರ ಬಗ್ಗೆ ಬಹಳ ಚಂದದೆ ಕ್ಲಾಸ್, ಅಲ್ಲಿ ಕೂಡ ನೋಡೋಣ. ಇನ್ನು ತೀವ್ರಗಾಮಿಗಳು ಬಂದಾಗ ನಮ್ಮ ಬಾಲಗಂಗಾಧರ ತಿಲಕರ ಬಗ್ಗೆ, ದಿ ಬೆಸ್ಟ್ ಪರ್ಸನ್, ನಮ್ಮ ಭಾರತದ ಹೆಮ್ಮೆಯ ಪುತ್ರ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಬಗ್ಗೆ, ಅಲ್ಲಿ ಬರ್ತಕ್ಕಂಥ ಲಾಲ ಲಜಪತ್ ರಾಯರ ಬಗ್ಗೆ, ಬಿಪಿನ್ ಚಂದ್ರಪಾಲ್ರ ಬಗ್ಗೆ, ಅವರ ಕೃತಿ, ಅವರ ಪತ್ರಿಕೆಗಳು ಏನು ಎಲ್ಲವನ್ನ ತಗೊಂಡ್ ಬಂದು ದಾರಿ ಇರ್ತೀವಿ ನಾವು ನಿಮ್ಮ KS ಗುರೂಜಿ ವತಿಯಿಂದ. ಇನ್ನು ಹಾಗೆ ಇವ್ರು ಇರ್ಲಿಲ್ಲ ಅಂತಂದ್ರೆ ಕ್ವಶನ್ ಪೇಪರ್ ಅಲ್ಲ, ನಾವು ಜಗಳ ತೆಗೆನ. ಯಾರು ಪ್ರಶ್ನೆ ಪತ್ರಿಕೆ ತೆಗೆದಾರ ಅವ್ರು ಕೂಡ. ಕಾರಣ ನಮ್ಮ ರಾಷ್ಟ್ರಪಿತರಿವರು, ನಮಗೆ ಮಹಾತ್ಮರಿವರು. ಓಕೆ, ನಮಗ್ ಬಾಪೂಜಿ ಇವರು, ನಮ್ಮ ಮೋನು ಪಾಪು ಇವರು. ಮಹಾತ್ಮ ಗಾಂಧೀಜಿಯವರ ಮೇಲೆ ಒಂದು ಪ್ರಶ್ನೆ ಇರೋದೆ. ಈಗೇನ ಹೇಳತ್ತೇನಿಲ್ಲ, ಅದನ್ನ ಸದ್ಯ ಡಿವೈಡ್ ಮಾಡಿ ತೋರಿಸ್ತೀನಿ ನಾ ನಿಮ್ಗೆ. ಓಕೆ, ಸೊ ಹಾಗೆ ಗಾಂಧಿ ಯುಗ ಆದ್ಮೇಲೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೆಂಗಾಗ್ತದೆ, ದುಂಡು ಮೇಲು ಸಮ್ಮೇಳನ. 3 ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು, 2ನೇ ಸಮ್ಮೇಳನದೊಳಗೆ ಏಕಮೇವ ವ್ಯಕ್ತಿಯಾಗಿ INC ಪರ ಯಾರು ಭಾಗವಹಿಸಿದ್ರು, ಒಂದೊಂದು ಸಣ್ಣ ಸಣ್ಣ ಅಂಶಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಅವೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಂತರದೊಳಗೆ ಕೆಲವಷ್ಟು ಘಟನೆಗಳಾಗ್ತವೆ. ಏನು ಅಂದ್ರೆ ಸ್ವತಂತ್ರ ಚಳುವಳಿಗಾಗಿ ನಡೆದಂತ ಪ್ರಮುಖ ಘಟನೆಗಳು, ಇಂಪಾರ್ಟೆಂಟ್ ಇವೆಂಟ್ಸ್ ದಟ್ ಟುಕ್ ಪ್ಲೇಸ್ ಫಾರ್ ದ ಫ್ರೀಡಮ್ ಮೂವ್ಮೆಂಟ್ಸ್ ಆ್ಯಂಡ್ ರಿಪೋರ್ಟ್ ಆಫ್ ದ ಕಮಿಷನ್. ಏನು ಆಯೋಗದ ವರದಿಗಳದಾವಲ್ಲ, ಆಯೋಗದ ವರದಿಗಳು ನಮ್ಮ ಭಾರತಕ್ಕೆ ಹೆಂಗೆ ಸ್ವತಂತ್ರ ಕೊಡ್ತಾವೋ, ಅಧಿಕಾರ ಬಿಟ್ಕೊಡ್ತಾವೋ ನೋಡೋಣ. ಸೊ ಹಾಗೆ ಇನ್ನು ಕೊನೆಯಲ್ಲಿ ನಾನು ಈ ಗವರ್ನರ್ ಜನರಲ್ ಲಾಸ್ಟಿಗೆ ಮಾಡ್ತೇನೆ, ಆಧುನಿಕ ಭಾರತದ ಕೊನೆಯಲ್ಲಿ ಮಾಡ್ತೇನೆ. ಕಾರಣ ಏನು ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಒಬ್ಬೊಬ್ಬ ವ್ಯಕ್ತಿಗಳ ಚರಿತ್ರೆ ಕೂಡ ಇಲ್ಲಿ ಇದೆ. ಆ ಚರಿತ್ರೆಗಳನ್ನು ಕೂಡ ನೋಡ್ತವಣ. ರಾಬರ್ಟ್ ಕ್ಲೈವ್ ಸ್ವರ್ಗದಲ್ಲಿ ಜನಿಸಿದ ಸೇನಾಧಿಪತಿ ಅಂತ ಯಾರು ಕರೆದ್ರು, ಯಾಕೆ ಕರೆದ್ರು, ಲಾರ್ಡ್ ಮೆಕಲೆ ಯಾಕೆ ಅಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟ, ಎಂಥದ್ದಂದ್ರೆ ಅವತ್ತೇ ಹೇಳ್ತೇನೆ, ಅಂಥದ್ದೊಂದು ಸ್ಟೇಟ್ಮೆಂಟ್ ಯಾಕೆ ಕೊಟ್ಟ. ಓಕೆ, ಸೊ ಹಿಂಗೆ ಸಾಕಷ್ಟು ಕೆಲವಷ್ಟು ಅಂಶಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಇನ್ನು ಕರ್ನಾಟಕದ ಹಿಸ್ಟ್ರಿ ಅಂತ ಬಂದಾಗ ನಮ್ಗ ಗೊತ್ತಾಗ್ತದೆ, ನಮ್ಮ ಪ್ರಾಚೀನತೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ದಿ ಬೆಸ್ಟ್ ಇಂಪಾರ್ಟೆಂಟ್ ಅದು. ಬರೀ ನಾವು ಹಂಗ ಕರ್ನಾಟಕದವರು ಅದ್ರಾಗ ಏನೇನು ರಾಜ್ಯ ಸಂಸ್ಥಾನಗಳು ಬರ್ತಾವ ಅಧ್ಯಯನ ಮಾಡೋದಲ್ಲ. ನಾವಾಗ್ಲೂ ಇದೆ, ಪ್ರಾಚೀನ ಭಾರತದ ಇತಿಹಾಸದಲ್ಲೂ ಕೂಡ ಶಾತವಂತರ ಬಗ್ಗೆ ಅಧ್ಯಯನ ಮಾಡ್ಬೋದು, ಕರ್ನಾಟಕದಲ್ಲೂ ಕೂಡ ಅಧ್ಯಯನ ಮಾಡ್ಬೋದು. ಓಕೆ, ನಮ್ಮ ಮೊದಲ ಕನ್ನಡಿಗರ ಸಾಮ್ರಾಜ್ಯ, ಹಾಗೆ ಅತಿ ದೀರ್ಘಾವಧಿಯ ಆಡಳಿತ,
ನನ್ನ ಮೆಚ್ಚಿನ ಚಾಲುಕ್ಯರು, ನಾನು ಐಹೊಳೆಯ ಪಟ್ಟದಕಲ್ಲಿನ ಅಂತ ಹೇಳ್ತಿರ್ತೀನಿ ಅವಾಗ ಅವಾಗ. ಅದ್ರ ಬಾಜುನೇ ನಮ್ಮೂರು ಕಳ್ಳಿಗುಡ್ಡ ಅಂತ ಊರಿದ್ರು. ಪ್ರಸ್ತುತ ಸುಮಾರು 30-40 ವರ್ಷಗಳಿಂದ ಹುನಗುಂದ ತಾಲೂಕಿನ ಸುಳಿಭಾವಿ ಗ್ರಾಮದಲ್ಲಿ ವಾಸಾಗಿನಿ. ಒಂದು ಸಣ್ಣ ಗ್ರಾಮದೊಳಗೆ ವಿದ್ಯೆ ಪಡೆದಿದ್ನಿ. ಅದು ಸರ್ಕಾರಿ ಶಾಲೆಯಲ್ಲಿ. ಅದು ಬಹಳ ಖುಷಿ. ನೋಡೋಣ, ಸದ್ಯದೊಳಗ ನಮ್ಮೂರು ಸರ್ಕಾರಿ ಶಾಲೆ 100 ವರ್ಷಗಳ ಕಾಲ ಆಚರಣೆ ಮಾಡ್ತದೆ. ಅದರ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಮ ಕಡೆ ಜನ ಅದರ. ಯಾಕೆ ಇದನ್ನ ಹೇಳತ್ತೀನಿ ಅಂದ್ರೆ, ನಾವು ವಿದ್ಯೆ ಪಡೆದಂತ ಜಾಗ ಆಗ್ಯದ. ಅದು ನನಗೆ ಅಂತ ಒಂದು ವಿದ್ಯೆ ಕೊಟ್ಟಲ್ಲೇ ಇವತ್ತಿಗೆ ಬಂದು ಇಂಥದ್ದೊಂದು ಚಾನಲ್ ಒಳಗ ಹಿಂಗತಿ ದೊಡ್ಡ ದೊಡ್ಡ ವಿದ್ಯೆಗೆ ಸಂಬಂಧಪಟ್ಟಂತ ನಿಮ್ಮಗಳ ಸೇವೆ ಮಾಡ್ಲಿಕ್ಕೆ ದೊಡ್ಡ ಅವಕಾಶ ಸಿಕ್ಕದ. ಅಭ್ಯರ್ಥಿಗಳ ನೀವು ಕೂಡ ಮುಂದೆ ಸರ್ಕಾರಿ ಜಾಬ್ ಆಯ್ತು ಅಂತಂದ್ರ, ನೀವು ಎಲ್ಲರ ಕಲೀರಿ, ಸರ್ಕಾರದ ಕಲೀರಿ, ಪ್ರೈವೇಟ್ ಅದ ಕಲೀರಿ, ನಿಮಗೆ ಬಿಟ್ಟಿರೋದು. ನಮ್ಮ ಶಿಕ್ಷಕರಿಗೆ, ನಮ್ಮ ಶಾಲೆಗೆ ಏನಾದ್ರು ಒಂದು ಕೊಡುಗೆ ಕೊಡೋಣ. ಮತ್ತೆ ಕೊಡುಗೆ ಅಂದ್ರೆ ಏನಾದ್ರು ವಸ್ತು ತಗೊಂಡೋಗಿ ಕೊಡೋದಲ್ಲ, ಎಷ್ಟು ನಮ್ಮ ಮುಖದ ಮೇಲೆ ನಗು, ನಮ್ದೊಂದು ವಿನಮ್ರ ನಮಸ್ಕಾರಗಳನ್ನ ಕೊಡೋಣ. ಓಕೆ, ಸೊ ಬಹಳ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇನ್ನು ರಾಷ್ಟ್ರಕೂಟರು ಅತಿ ಹೆಚ್ಚಿನ ಆಡಳಿತ ಅಂತ ಬಂದಾಗ ಅಮೋಘ ವರ್ಷ ಉತ್ತಂಗನ ಆಡಳಿತ 64 ವರ್ಷ ಮಾಡ್ತಾರೆ ನೋಡ್ರಿ. ಇದಂತೂ ಅದ್ಭುತವಾಗಿರ್ತದೆ ಕ್ಲಾಸ್. ಸೊ ಹಾಗೆ ಇನ್ನು ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು, ದೂರ ಸಮುದ್ರದ ಹೊಯ್ಸಳರು, ಇವರಿಂದ ಬಂದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಸೊ ಬಂದಾಗ ಹೇಳ್ತೀನಿ ಇವರಿಂದ ಹೆಂಗ್ ಬಂತದ್ದು. ಇನ್ನು ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ನುಂಗಿ ನೀರು ಕೊಡಕ್ಕೆ ನಿಂತವ್ರ ಬಹಮನಿಗಳು, 5 ಶಾಹಿ ಮನೆತನಗಳಾಗಿ ನಿಂತವ್ರು. ಸೊ ಹಾಗೆ ಬೆಸ್ಟ್ ಕಾನ್ಸೆಪ್ಟ್ ಒಡೆಯರ ಬಗ್ಗೆ, ಮೈಸೂರು ಒಡೆಯರು. ಮೊನ್ನೆ ಏನು ಆಚರಣೆ ಮಾಡಿದೇವಲ್ಲ ನಾವು, ನಾಡ ಹಬ್ಬ ದಸರಾ, ಅದರ ಬಗ್ಗೆ. ಇನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿದ್ದಪ್ಪ ಕಂಬಳಿ, ಇವ್ರ ಬಗ್ಗೆಯೂ ಕೂಡ ಅಧ್ಯಯನ ಮಾಡ್ಬೇಕಾಗ್ತದೆ. ಅಂದ್ರೆ ಕರ್ನಾಟಕದ ಏಕೀಕರಣ ಚಳವಳಿ. ಸೊ ಒನ್ಸ್ ಅಗೇನ್ ಇವೆಲ್ಲವನ್ನ ನೋಡಲಾಗಿ ನಮಗ ಒಟ್ಟು ಇಂಡಿಯನ್ ಹಿಸ್ಟ್ರಿಯಲ್ಲಿ ಡಿವೈಡ್ ಮಾಡಿದಾಗ ಒಂದು ನೀಲನಕ್ಷೆ ಸಿಗ್ತದ, ಬ್ಲೂ ಪ್ರಿಂಟ್ ಸಿಗ್ತದ. ಆ ಬ್ಲೂ ಪ್ರಿಂಟ್ ಅನ್ನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಮಿತ್ರರೇ, ದಯವಿಟ್ಟು ಇದನ್ನ ಬರ್ಕೊಳ್ರಿ. ಏನ್ ನಿಮ್ KPSC ಬೋರ್ಡ್ನವರು, UPSC ಬೋರ್ಡ್ನವರು ಒಂದು ಬೆಟ್ಟೆಗೆ ಏನಾರು ಹೇಳಿ ಗ್ಯಾರಂಟಿ ಅಂತ ಕೇಳಬಿಡ್ರಿ. ಒಂದು ನೀಲನಕ್ಷೆ ಇರಬೇಕು. ನಾವು ಕಾಂಪಿಟೇಟಿವ್ ಎಕ್ಸಾಮ್ ತಯಾರು ಆಗ್ತೀವಿ ಅಂದ್ರೆ ಯಾವ ಚಾಪ್ಟರ್ ನಮ್ಗೆ ಇಂಪಾರ್ಟೆಂಟ್ ಅಥವಾ ಯಾವ ಭಾಗ ಇಂಪಾರ್ಟೆಂಟ್, ಏನನ್ನ ಎಲ್ಲಿಂದ ಶುರು ಮಾಡಬೇಕು ಅಧ್ಯಯನ. ಓಕೆ ಸರಿ, ಹಾಗಿದ್ರೆ ನಾನು ಡಿಸ್ಕಸ್ ಅಂತ ಹೇಳ್ತಾ ಇದ್ದೆ. ಒಂದು ಬರ್ಕೊಳ್ರಿ, ಇದು ಪೆನ್ ಟ್ಯಾಬ್. ಪ್ರಾಚೀನ ಭಾರತದ ಇತಿಹಾಸ ಅಂತ ಬಂದಾಗ ಒಂದು 3ರಿಂದ 4 ಪ್ರಶ್ನೆಗಳನ್ನು ತಗೊಂಡಿದ್ಕೊಂಡು ಸ್ಕಿಲ್ ಬ್ಲೂ ಪ್ರಿಂಟ್ನಾಗ. ಓಕೆ, ಇನ್ನು ಹಾಗೆ ಈ ಮಧ್ಯ ಯುಗಿನ ಭಾರತ ಅಂತ ಬರ್ತದಲ್ಲ, ಅಲ್ಲಿ 6ರಿಂದ 8 ಪ್ರಶ್ನೆಗಳನ್ನು ತಗೊಂಡಿಟ್ಕೊಳ್ತಾರೆ. ಇನ್ನ ಇಲ್ಲಿ ಅದಲ್ಲ, ಆಧುನಿಕ ಭಾರತ. ಯಾವ ಭಾರತ? ಆಧುನಿಕ ಭಾರತದೊಳಗ 12ರಿಂದ 13 ಪ್ರಶ್ನೆಗಳನ್ನು ತಗೊಂಡಿಟ್ಕೊಳ್ತಾರೆ. ಇನ್ನು ಕರ್ನಾಟಕದ ಹಿಸ್ಟ್ರಿ ಅಂತ ಬಂದಾಗ ಸೊ 3ರಿಂದ 4 ಪ್ರಶ್ನೆಗಳು ಅಥವಾ 2ರಿಂದ 3 ಪ್ರಶ್ನೆಗಳನ್ನ ಕೇಳುವಂತ ಸಂದರ್ಭ ಅದೇ. ಇಲ್ಲೇ ಹೇಳಿದೆ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಆಧುನಿಕ ಭಾರತದೊಳಗ 12 ಪ್ರಶ್ನೆಗಳು ಅಥವಾ 13 ಪ್ರಶ್ನೆಗಳು ಅಂತ ಹೇಳ್ತಾ ಇದೀನಲ್ಲ, ಇಲ್ಲಿ ಸ್ಪೆಸಿಫಿಕ್ ಆಗಿ ಇವ್ರು ಇರ್ಲಿಲ್ಲ ಅಂದ್ರೆ, ನಮ್ಮ ತಾತ ಇರ್ಲಿಲ್ಲ ಅಂದ್ರೆ, ನಮ್ಮ ಮಹಾತ್ಮ ಗಾಂಧೀಜಿಯವರು ಇರದೇ ಇದ್ದ ಪಕ್ಷದೊಳಗ ಅದು ಕ್ವೆಶನ್ ಪೇಪರ್ ಅಲ್ಲ, 1 ಅಂಕ ಫಿಕ್ಸ್. ಇದು ನಮ್ಮ ಜೇಬಿಗೆ ಇಳಿಸ್ಬೇಕು, 1 ಅಂಕ. ಸೇಮ್ ಕಾನ್ಸೆಪ್ಟ್ INC, ಇದ್ರ ಮ್ಯಾಗ 1 ಅಂಕ ಫಿಕ್ಸ್. ಇವನ್ ತಗೊಂಡ್ ಹೋಗ್ಬೇಕು ನಾವು ಎಕ್ಸಾಮಿಗೆ ಕುಂತಾಗ, ಬಿಟ್ಟು ಹೋಗಂಗಿಲ್ಲ. ಬಹಳ ಈಸಿ ಕಾನ್ಸೆಪ್ಟ್ ಅದಾವು, ಏನ್ ದೀರ್ಘವಾಗಿಲ್ಲ. ಓಕೆ, ಇನ್ನು ಉಳ್ದಂಗ ಇಲ್ಲಿ ಲೋಯೆಸ್ಟ್ ಮಾರ್ಕ್ಸ್ ತಗೊಳ್ರಿ. ಎಷ್ಟಾಗ್ತಾವ ನೋಡ್ರಿ, 3, 6, 9, 1, 11, 1, 12, ಒಂದು 23 ಅಂಕ. ಬ್ಲೂ ಪ್ರಿಂಟ್ ಇದು. ಇಷ್ಟು ತೆಗಿಯಂಗಿಲ್ಲ ಎಕ್ಸಾಮ್ ಒಳಗೆ. ಇಷ್ಟು ಕೊಟ್ರ ಇತಿಹಾಸ ಒಂದು ನೌಕರಿ ಮಾಡ್ಕೊಂತೀರಿ ನೀವು, ಮತ್ತೆ ಅವ್ರಿಗೂ ಗೊತ್ತಿರ್ತದೆ. ಇಷ್ಟೊಂದು ಬ್ಲೂ ಪ್ರಿಂಟ್ ಪ್ಲಾನ್ ಮಾಡ್ಕೊಳ್ತಾರೆ. ನಾನಾದ್ರೂ ಮಾಡ್ಕೊಳ್ತೇನೆ, ನೀವಾದ್ರೂ ಮಾಡ್ಕೊಳ್ರಿ. ಓಕೆ, ಹಿಂಗ್ ಒಂದು ಕಾನ್ಸೆಪ್ಟ್ ಇರ್ತದ ಅಂತ ಅನ್ಕೊಳ್ತೀನಿ ನಾನು. ಈ ಬೇಸ್ ಮೇಲೆ ಪ್ರಶ್ನೆಗಳನ್ನು ತೆಗಿತಾರೆ. ಸುಮಾರು 4-5 ವರ್ಷದಿಂದ ಒಂದು ಹಿಸ್ಟ್ರಿ ಮೇಲೆ 21 ಪ್ರಶ್ನೆಗಳು ಬಂದಿದ್ದು ನೋಡ್ರಿ. ಹೌದಾ? ಯಾವಾಗ ಇದು ಹಿಸ್ಟ್ರಿ ಹೈಯೆಸ್ಟ್ ಆಗ್ತದೆ, ಇಲ್ಲಿ ಭೂಗೋಳ ಕಡಿಮೆ ಆಗ್ತದೆ, ಅಲ್ಲಿ ಅರ್ಥಶಾಸ್ತ್ರ ಕಡಿಮೆ ಆಗ್ತದೆ, ಇಲ್ಲ ಭಾರತ ಸಂವಿಧಾನ ಕಡಿಮೆ ಆಗ್ತದೆ. ಕಡಿಮೆ ಅಂಕಗಳು ಬರ್ತಾವ. ಓಕೆ, ಕಡಿಮೆ ಅಂದ್ರೂ ನಮಗ ಒಟ್ಟ ಏನಿಲ್ಲ ಅಂದ್ರೂ ಎವರೇಜ್ 12-13 ಅಂಕ ಅಂತೂ ಬೇಕೇ ಬೇಕು, ತೆಗಿತಾನ್ರಿ ಇಂಡಿಯನ್ ಹಿಸ್ಟ್ರಿ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ. ಮತ್ತೆ ನಿಮ್ಗೆ ಗೊತ್ತಿರಲಿ, ಕರ್ನಾಟಕದ ಹಿಸ್ಟ್ರಿ ಎಲ್ಲಿ ಹೈಯೆಸ್ಟ್ ಆಗ್ತದೆ ಅಂದ್ರೆ 12-13 ಅಂಕದ್ದು ಈ KS ಎಕ್ಸಾಮ್, PSI ಎಕ್ಸಾಮ್ ಅಂತ ಬರೀತೀವಿ. ದೊಡ್ಡ ಎಕ್ಸಾಮ್ ಅದಾವ ಇಲ್ಲಿ 2. ಇವಕ್ಕ ಬಹಳ ಮಹತ್ವ ಕೊಟ್ಟಾನ. ಒಂದ್ಸರಿ ಓಲ್ಡ್ ಕ್ವಶನ್ ಪೇಪರ್ ತೆಗೆದ್ ನೋಡ್ರಿ, 13 ಪ್ರಶ್ನೆಗಳನ್ನ ಕೇಳ್ಯಾರಿ. 13 ಪ್ರಶ್ನೆಗಳನ್ನ KS ಎಕ್ಸಾಮ್ ಒಳಗ, PS ಎಕ್ಸಾಮ್ ಒಳಗ. ಅದಕ್ಕ ಇಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದೊಂದಿಗೆ ರಾಜನ ಕೃತಿ ಏನು ವೆರಿ ಇಂಪಾರ್ಟೆನ್ಸ್ ಏನಿತ್ತು ಅವೆಲ್ಲ ನೋಡೋಣ. ಇವೆಲ್ಲ ಉಳಿದು PC ಎಕ್ಸಾಮ್ ಕಾವು ಅಂತ ಅದು ಹೇಳತ್ತೀವಲ್ಲ, ಅಲ್ಲಿ 2 ಅಥವಾ 3 ಪ್ರಶ್ನೆಗಳನ್ನು ತಗೊಂಡಿಟ್ಕೊಂಡು 4 ಬಹಳ ಅಪರೂಪ ಕರ್ನಾಟಕ ಹಿಸ್ಟ್ರಿ ಮೇಲೆ ಕೇಳಿದ್ದು. ಹೌದಾ? ಸೊ ಒಟ್ಟು ನಮ್ಮ ಕಾನ್ಸೆಪ್ಟ್ ಬೇಸ್ ಅನ್ನದ ಒಂದು 30-35 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ಕೊಳ್ತಾರ. ಇರ್ತದ ಒಂದು ಕಾನ್ಸೆಪ್ಟ್. ಅವೆಲ್ಲ ಎಲ್ಲಿದ ಒಂದು ಚಾಪ್ಟರ್ ಇಲ್ಲೆಲ್ಲ ಅದಾವ. ಇದ್ರ ಮ್ಯಾಗ ಯಾವ್ದು ಮಹತ್ವದ, ಆ ಮಹತ್ವದ ಅಧ್ಯಾಯಗಳನ್ನು ತಗೊಂಡ್ ಬಂದು ಎಷ್ಟು ಪ್ರಶ್ನೆ ತಗೊಂಡನ, ಇದ್ರೊಳಗ ಈ ಸದ್ಯಕ್ಕೆ ನಾನು ಯಾವ ತೆಗೆದ್ರೆ ಚಲೋ, 21 ಪ್ರಶ್ನೆ ತಗೊಂಡೇನಿ, ಇದ್ರೊಳಗೆ ಯಾವ ತೆಗೆದ್ರೆ ಚಲೋ, ಇವೆಲ್ಲವನ್ನ ನಾವಿಲ್ಲಿ ಅನಾಲಿಸಿಸ್ ಮಾಡ್ಬೇಕಾಗ್ತದೆ. ಇದು ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಾಗಬೇಕಂದ್ರ ಪ್ರಥಮವಾಗಿ ಬೇಕಾಗಿರೋದು ಒಂದು ಅತ್ಯಂತ ನೈಜ ಚಿತ್ರಣ. ಇದನ್ನ ಅಧ್ಯಯನ ಮಾಡ್ರಿ, ಇದನ್ನ ತಿಳ್ಕೊಳ್ರಿ. ಪರಿವಿಡಿ ಅಂತ ಏನ್ ಬಂತಲ್ಲ, ಇದು ನಿಮ್ಗೆ ಹಾಕ್ತದೆ. ಒಂದ್ಸಾರಿ ಪರಿವಿಡಿ ನೀವು ಪರ್ಫೆಕ್ಟ್ ಆಗ್ರಿ, ಬೈಪೆಟ್ ಮಾಡಬೇಡ್ರಿ.
ಅದು ಭಯಪಟ್ಟು ಮಾಡ್ತೀರಿ ಮಾಡ್ರಿ, ನೆನಪು ಉಳಿಲಿ, ಅದು ಭಾಳ ದಿನ ಉಳಿಯಲ್ಲದು, ಭಾಳ ದಿನ ಉಳಿಯಲ್ಲ ಭಯಪಟ್ಟು. ಅದಕ್ಕೆ ಏನ್ ಮಾಡ್ರಿ, ಇಲ್ಲಿ ಇದಾವಲ್ಲ ಈ PPT ಎಲ್ಲ, ಈ PPT ಅದಾವಲ್ಲ, ಒಂದ್ಸಲ ಕಣ್ಣು ಆಡಿಸ್ರಿ ಇವ್ರ ಮ್ಯಾಗ. ಒಂದು 15 ಚಾಪ್ಟರ್, ಇಲ್ಲೊಂದು 8-9 ಚಾಪ್ಟರ್, ಅಲ್ಲೊಂದು 16, ಇಲ್ಲೊಂದು 10 ಹೇಳ್ರಿ ಅಲ್ಲ, 10 ತಗೊಳ್ಳೋಣ, ಇದ್ರೊಳಗೆ 10 ತಗೊಳ್ಳೋಣ. ಒಂದು 26 ಅದು, 26 ಒಂದು ಈ ಕಡೆ ಒಂದು 9 ಹೇಳ್ರಿ ಅಲ್ಲ, ಓಕೆ, ಈ ಕಡೆ ಒಂದು 4 ಒಂದು 35 ಆದವ, 35ಕ್ಕೆ ಒಂದು 12 ಸೇರಿಸ್ರಿ, 35ಕ್ಕೆ ಒಂದು 12 2 ಸೇರಿಸ್ರಿ, ಎಷ್ಟಾಗ್ತವು ಅಂತಂದ್ರೆ 37 47 ಅಧ್ಯಾಯಗಳು. ಇದ್ರೊಳಗೆ ಸಬ್ ಯೂನಿಟ್ ಬೇರೆ ಬೇರೆ ರೀತಿ ಬರ್ತಾವ. ಓಕೆ, ಒಂದು 47 50 ಅಧ್ಯಾಯಗಳು ನಮ್ಮ ಭಾರತ ದೇಶದ ಇತಿಹಾಸದೊಳಗೆ ಅದಾವ, ಅದ್ರೊಳಗೆ ಸಬ್ ಪಾಯಿಂಟ್ ಸಬ್ ಅಧ್ಯಾಯಗಳು ಅದಾವ ಅಂತ ತಿಳ್ಕೊಳ್ರಿ ಸಾಕು. ಓಕೆ, ಸೊ ಇವುಗಳ ಮೇಲೆ ನಾನು ಪ್ರತಿ ಅಂಶಗಳನ್ನ ಚಾಪ್ಟರ್, ಪ್ರತಿಯೊಂದು ಪಾಠದ ಪ್ರತಿಯೊಂದು ಅಂಕಗಳನ್ನು ಏನ್ ಬರ್ತದ, ಹೆಂಗ್ ಬಂದದ, ಇಲ್ಲೇ ನಾನು ಕ್ಯಾಶ್ ಅಂಡ್ ಕ್ಯಾರಿ, ನಮ್ದು ಕ್ಯಾಶ್ ಅಂಡ್ ಕ್ಯಾರಿ ಇಲ್ಲೇ ಕಲಿಯೋಣ, ಇಲ್ಲೇ ಡಿಸೈಡ್ ಮಾಡೋಣ. ಓಕೆ, ಹಾಗೆ ಅದ್ರ ಜೊತೆಗೆ ಏನ್ ಮಾಡೋಣ ಅಂತಂದ್ರೆ ಕೆಲವಷ್ಟು ಏನ್ ಹಿಂದೆ ಬಂದಿದ್ದಲ್ಲ ಪ್ರಶ್ನೆ ಪತ್ರಿಕೆ, ಅವನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಮ ಸಹಕಾರ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಬಂದಿರತಕ್ಕಂಥ ಯೂಟ್ಯೂಬ್ ಲಿಂಕ್ ಮುಂದಕ್ಕೆ ಹಾಕಲಿಲ್ಲ, ಇನ್ನೊಂದಿಷ್ಟು ಜನ ಪಡಿಲಲ್ಲ, ಇದೊಂದು ಸರ್ವಿಸ್ ರೀ, ಇದೊಂದು ಸೇವೆ, ಇದು ಸೇವಾ ವೃತ್ತಿ ಅನ್ನೋದು. ಸೊ ಅದನ್ನ ನಾವು ಅನುಭವಿಸ್ಬೇಕು ಅಂತಂದ್ರೆ, ನೀವು ಅನುಭವಿಸ್ಬೇಕು ಅಂತಂದ್ರೆ, ನಮಗ್ ಗೊತ್ತಿದ್ದ ವಿದ್ಯೆನ ಹಂಚನ, ಬಟ್ ಅಂಕಗಳನ್ನ ಹಂಚಬೇಡ್ರಿ. ಅಂಕಗಳನ್ನ ಹಂಚಿ ರೌಂಡ್ ಜಾಬ್ ಆಗ್ತಾನ, ನಾವಾಗಂಗಿಲ್ಲ. ಮತ್ತೆ ಬಾಯ್ ತಕೋ ಕುಂದ್ರಾಗತ್ತೆ, ನಾವು ಮನಿ ಮುಂದೆ ಬೈತರ ಊರಾಗ ಹಿರಿಯರೆಲ್ಲ. ಓಕೆ, ಅದು ಬಂದಾಗ ಹೇಳ್ತೀನಿ ನಾನು, ಒಂದು ಕೆಲವಷ್ಟು ಕಡೆಗೆ ಬಂದಾಗ ಕೆಲವಷ್ಟು ಕಥೆಗಳ ಮೂಲಕ ನಾನು ಜಾಗೃತನಾಗಿ ನಿಮ್ಮನ್ನು ಜಾಗೃತಗೊಳಿಸ್ತಕ್ಕಂಥ ಅಂಶಗಳು ಬರ್ತವೆ. ಓಕೆ, ಸೊ ಒನ್ಸ್ ಅಗೇನ್ ಹೇಳ್ತಾ ಇದ್ದೇನೆ ನಿಮ್ಮ ತರವೇ, ಇದು ಕೇವಲ ಭಾರತ ದೇಶದ ಇತಿಹಾಸ ಅಲ್ಲ, ಅಖಂಡ ಭಾರತ ದೇಶದ ಇತಿಹಾಸ, ಅದ್ಭುತವಾಗಿರ್ತಕ್ಕಂಥ ಇತಿಹಾಸ. ಎಲ್ಲರನ್ನ ರೀಚ್ ಆಗೋಣ. ಒಂದು ಪರೀಕ್ಷೆಗೆ ಏನ್ ಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವೆಲ್ಲವನ್ನ ಅಂಕ ತೆಗಿಲಿಕ್ಕೆ ಒಂದು ಪ್ರಯತ್ನ ಮಾಡುವಂತ ಒಂದು ಸಣ್ಣ ಪ್ರಯತ್ನ ನಮ್ದು ನಿಮ್ದು. ಸೊ ನೀವು ಒಂದು ಜಾಬ್ ಆಗ್ಬೇಕಾ, ಆಗ್ಲೇಬೇಕು, ಅದನ್ನ ಬಿಟ್ರೆ ಆಪ್ಷನ್ ಇಲ್ಲ. ಓಕೆ, ಒಂದು ಅಖಂಡ ಆಲದ ಮರದಂತೆ ಅಧ್ಯಯನ ಮಾಡ್ರಿ. ಒಂದು ಆಲದ ಮರದ ಹೆಂಗ್ ಕಾನ್ಸೆಪ್ಟ್ ಅದ, ದೊಡ್ಡ ಆಲದ ಮರದಲ್ಲಿ ಇರ್ತಕ್ಕಂಥ ಹಣ್ಣುಗಳು ಬೇಕಾಗ್ಯವ, ಅದ್ರಲ್ಲಿ ಇರ್ತಕ್ಕಂಥ ಪಕ್ಷಿ ಬೇಕಾಗ್ಯದ ಅಂದಾಗ ಕಲ್ಲು ಉಗಿತೀವಿ ಹಣ್ಣಿಗೆ. ಆ ಹಣ್ಣಿಗೆ ಕಲ್ಲು ಬೀಳಿಲ್ಲ ಅಂತ ಅನ್ಕೊಳ್ರಿ, ಅಟ್ಲೀಸ್ಟ್ ಒಂದು ಲೀಫ್ ಅಥವಾ ಒಂದು ಎಲೆಯಾರು ಹೊರಗೆ ಬೀಳ್ತದಲ್ಲ, ಹಂಗೆ ಈ KS ಈ IAS ಅನ್ನೋ ಕಾನ್ಸೆಪ್ಟ್ ಬಹಳ ಡೆಫ್ಟ್ ಆಗಿ ಅಧ್ಯಯನ ಮಾಡ್ಬೇಕು, ಆಳವಾಗಿ ಅಧ್ಯಯನ ಮಾಡ್ಬೇಕು. ಆಳವಾಗಿ ಅಧ್ಯಯನ ಮಾಡಿದ್ರೆ ಏನೇ ಪ್ರಶ್ನೆ ಬರಲಿ ಉತ್ತರಿಸ್ತೀವಿ ಅದ್ರೊಳಗೆ. ಇಂಥ ಸಣ್ಣ ಎಕ್ಸಾಮ್ SDA FDA PC ಅಂತ ತಡನೇ ಇಲ್ಬಿಡ್ರಿ, ಇಮಿಡಿಯೇಟ್ ಆಗಿಬಿಡ್ಬೋದು. ಹೆಚ್ಚು ಡೆಫ್ತ್ ನಾಲೆಡ್ಜ್ ಬೇಕು. ನಾಲೆಡ್ಜ್ ಐತಿ ನಮ್ಮ ಕಡೆಗೆ, ಎಲ್ಲರಿಗೂ ನಾಲೆಡ್ಜ್ ಐತೆ, ಬೇರೆ ಅಡ್ಡಾಡೋರಿಗೂ ನಾಲೆಡ್ಜ್ ಇದೆ. ಡೆಫ್ತ್ ನಾಲೆಡ್ಜ್ ಬೇಕು. ಒಂದು ಭಾಗದ ಬಗ್ಗೆ ಜಾಬ್ ಬೇಕಂದ್ರೆ ಅದ್ರ ಬಗ್ಗೆ ಡೆಫ್ತ್ ನಾಲೆಡ್ಜ್ ಬೇಕು. ಸೊ ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ, ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸೊ ಇವತ್ತಿನ ಈ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ನಲ್ಲಿ ಸೊ ನನ್ನ ಈ ಧ್ವನಿ ಆಗಿರ್ಬೋದು, ನಮ್ಮ ಈ ಮುಖ ಆಗಿರ್ಬೋದು, ನಮ್ಮ ಒಂದು ಸಣ್ಣದೊಂದು ಸೇವೆ ಆಗಿರ್ಬೋದು, ಇವೆಲ್ಲವನ್ನ ನಿಮಗೆ ಧಾರೆ ಏರಿತಾ ನಿಮ್ಮೊಂದಿಗೆ ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಮಹಾಂತೇಶ್ ಕಂಬಾರ್, ಶಿಕ್ಷಕರು, ಉಪನ್ಯಾಸಕರು, ಇತಿಹಾಸ. ಆತ್ಮೀಯರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು.